ವ್ಯಕ್ತಿತ್ವದ ವಿಕಾಸಕ್ಕಾಗಿ ಗೌರವಾನ್ವಿತ ಪೂಜ್ಯರು ಡಾಕ್ಟರ್ ಶಿವರಾಜ್ ಪಾಟೀಲರು ಈ ಮುಂಜಾವಿಗೊಂದು ನುಡಿ ಕಿರಣದ ಈ ಭಕ್ತಿಗೆಯಲ್ಲಿ ನಮ್ಮ ಇಡೀ ಬದುಕನ್ನು ಬೆಳಗುವಂತ ಬೆಲೆಬಾಳುವ ಮಾತುಗಳನ್ನು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಸಂಗ್ರಹಣೆ ಮಾಡಿ ನಾವೆಲ್ಲ ಇದನ್ನು ಕೊಟ್ಟಿದ್ದಾರೆ. ನಾವು ನಿತ್ಯವೂ ಕೂಡ ಇದರಲ್ಲಿರುವ ನುಡಿಗಳನ್ನು ಆಧರಿಸಿಕೊಂಡೇ ನಮ್ಮ ಬದುಕನ್ನು ಉಜ್ವಲ ಮಾಡಿಕೊಳ್ಳುವಂತ ಮಾತುಗಳನ್ನು ಕೇಳುತ್ತಾ ಹೊರಟಿದ್ದೇವೆ. ಇಂದು ಈ ಪ್ರವಚನ 10ನೇ ದಿನದಲ್ಲಿ ಮುಂದುವರಿಯುತ್ತಾ ಇದೆ. ಸಮಯ ಅದು ಸಾಗ್ತಾನೇ ಇರ್ತದೆ, ಸಮಯ ಹೋಗ್ತಾನೇ ಇರ್ತದೆ. ಆದರೆ ನಾವು ಆ ಸಮಯದ ಸಾರ್ಥಕತೆಯನ್ನು ಮಾಡ್ಕೋಬೇಕು. ನೋಡಿ, ಈಗ ತಾನೇ ಆರಂಭ ಆಗಿದೆ ಏನೋ ಅನ್ನುವಾಗ 10 ದಿನಗಳು ಕಳೆದು ಹೋದವು. ಕಳೆದು ಹೋದ ಸಮಯವೂ ಕೂಡ ನಮಗೆ ಗೊತ್ತೇ ಆಗಲಿಲ್ಲ. ಹಾಗಾಗಿ ಈ ಅಪರೂಪದ ಕಾಲದ ಅವಕಾಶವನ್ನ ಚೆನ್ನಾರೆಡ್ಡಿ ಸರ್ ಅವರು ನಿಮಗೆ ತಂದು ಕೊಟ್ಟಿದ್ದಾರಲ್ಲ, ಇದು ಎಂದೂ ಕೂಡ ನಿಮ್ಮ ಜೀವನದಲ್ಲಿ ಮರೆಯಲಾಗದೇ ಇರುವಂತ ಒಂದು ಅಪರೂಪದ ಸಮಯ. ಕಾರಣ, ಈ 10-11 ದಿನಗಳ ಕಾಲ ನೀವೇನು ಈ ಪೂಜ್ಯರ ನುಡಿಕಿರಣಗಳನ್ನ ನಿಮ್ಮ ಮನಸ್ಸಿನ ಆ ಭೂಮಿಕೆಯಲ್ಲಿ ಇಟ್ಕೊಳ್ತೀರಿ, ದುಡ್ಕೊಳ್ತೀರಿ, ಅದನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತೀರಿ. ಆ ಮಾತುಗಳ ಮೂಲಕ ನಿಮ್ಮ ಬದುಕಿನಲ್ಲಿ ಒಂದು ಪರಿವರ್ತನೆಯ ಬಹುದೊಡ್ಡ ಬದಲಾವಣೆ ಬರ್ತದಲ್ಲ, ಅದು ಎಲ್ಲ ರೀತಿಯಿಂದ ನಿಮ್ಮನ್ನ ಪ್ರಗತಿಯತ್ತ ಕರ್ಕೊಂಡು ಹೋಗ್ತದೆ. ಬಹಳ ಉನ್ನತವಾಗಿರುವಂತ ಆದರ್ಶದತ್ತ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಹಾಗಾಗಿ ಪೂಜ್ಯರ ನುಡಿಗಳನ್ನು ನಾವು ನೋಡ್ತಾ ಇರುವಾಗ ನಾನು ಮೊದಲಿಗೆ ಅವರ ಅಪರೂಪದ ಮೃದು ನುಡಿ, ವಿಶಾಲ ಹೃದಯ, ದಯೆ ಮತ್ತು ಸೇವೆಯ ಜೀವನ, ಅದರೊಟ್ಟಿಗೆ ಈ ಗುಣಮೌಲ್ಯಗಳನ್ನು ಯಾರು ಅಳವಡಿಸಿಕೊಳ್ತಾರೆ ಅವರು ಒಳ್ಳೆಯ ಮಾನವರಾಗಿ ಬದುಕಲಿಕ್ಕೆ, ಅದರ ಜೊತೆಗೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವುದನ್ನು ಅವರು ನಮಗೆಲ್ಲ ಹೇಳ್ತಾ ಹೋಗ್ತಾರೆ. ಆ ಮಾತು ನಿಜವಾಗಲೂ ಕೂಡ ಬಹಳ ಸತ್ಯ. ಮೊದಲನೆಯ ನುಡಿಯನ್ನು ಕುರಿತಾಗಿ ಮೃದು ನುಡಿ, ಒಂದು ದಿನ ಆ ಕುರಿತಾಗಿ ನಾನು ಹೇಳ್ತಾ ಹೋದೆ. ಈ ಸೃಷ್ಟಿಯಲ್ಲಿ ಮಾತನಾಡುವಂತ ಭಾಗ್ಯವನ್ನು ಪಡೆದವನು ಮನುಷ್ಯ ಮಾತ್ರ. ನಾವು ತಾಯಿಯ ಗರ್ಭದಿಂದ ಜಗತ್ತಿಗೆ ಬಂದ ಮೇಲೆ ನಮ್ಮ ಮೊದಲ ರೀತಿ ರಿವಾಜು ಪ್ರಾರಂಭವಾಗುವಾಗ ನಾವು ಮಾತಿನ ಮೂಲಕ ನಮ್ಮ ಬದುಕನ್ನು ಆರಂಭ ಮಾಡಿದೆವು. ಪುಟ್ಟ ಪುಟ್ಟ ಮಕ್ಕಳಾಗಿದ್ದಾಗ, ಚಿಕ್ಕವರಿದ್ದಾಗ ನಾವು ತಂದೆ ತಾಯಿಗಳ ಮುಂದೆ ತೊದಲು ನುಡಿಗಳನ್ನು ಮಾತಾಡಿದಾಗ ಆ ತೊದಲು ನುಡಿಗಳನ್ನು ಕೇಳಿರುವ ಹಡೆದವ ತಾಯಿ ತಂದೆ, ಅಯ್ಯೋ ನನ್ನ ಮಗು ಮಾತಾಡ್ತದೆ ಅಂತ ಅವೆಲ್ಲ ಖುಷಿ ಪಟ್ಟವರು, ಸಂತೋಷ ಪಟ್ಟವರು.
ಮಾತಿನ ಆರಂಭ ಆಯಿತು ನಮ್ಮ ಬದುಕಿನೊಳಗೆ. ಅದಕ್ಕಾಗಿಯೇ ಸಂಸ್ಕೃತದಲ್ಲಿ ಕಾಳಿದಾಸ ಒಂದು ಮಾತನ್ನು ಹೇಳ್ತಾನೆ, ಭಾಷೆಯಲ್ಲಿ ಯಾವ ಭಾಷೆ ಬಹಳ ಮಧುರವಾಗಿರ್ತದೆ, ಜೇನಿನ ಹನಿಯಂತೆ ಯಾವ ಮಾತು ಸವಿಯಾಗಿರ್ತದೆ ಅನ್ನುವುದನ್ನ ಬಹಳ ಚೆನ್ನಾಗಿ ಹೇಳ್ತಾನೆ. ಮಧುರಾತಿ ಮಧುರಂ ಬಾಲ ಭಾಷಿತ. ಮಧುರತೆಯಿಂದ ಕೂಡಿರುವಂತಹ ಭಾಷೆ ಅದು ಯಾವುದಾದ್ರೂ ಇದ್ರೆ ಅದು ಬಾಲ ಭಾಷೆ. ಚಿಕ್ಕ ಚಿಕ್ಕ ಮಕ್ಕಳ ಆ ತೊಗರು ನುಡಿಗಳಿಂದ ಬರುವಂತ ಪ್ರತಿ ಮಾತುಗಳು ಕೂಡ ಅದು ಮಧುರ, ಅದು ಸವಿ ಸಕ್ಕರೆ. ನೋಡಿ, ಮನೆಗಳಲ್ಲಿ ಅವೆಲ್ಲ ಬೆಳೆದು ದೊಡ್ಡವರಾಗಿದ್ದೇವೆ, ಚಿಕ್ಕ ಚಿಕ್ಕ ಮಕ್ಕಳು ಇರುವಾಗ ಆ ಮಕ್ಕಳು ಏನೋ ಒಂದು ಮಾತಾಡಿದರೆ, ಏನೋ ಒಂದು ನೋಡಿದ್ರೆ ಹಡದವರಿಗೆ ಎಷ್ಟು ಸಂತೋಷ ಆಗ್ತದೆ, ಪೋಷಕರಿಗೆ ಎಷ್ಟು ಸಂತೋಷ ಆಗ್ತದೆ. ದಣಿವಾಗಿ ಬಂದಿರುವಂತ ಹಿರಿಯ ಪಾಲಕರು, ವಯಸ್ಸಾದವರು, ಅಜ್ಜ ಅಜ್ಜಿ ಮನೆಯೊಳಗ ಮಕ್ಕಳು ಮೊಮ್ಮಕ್ಕಳು ಮಾತಾಡುವುದನ್ನು ಕೇಳಿ ತಮ್ಮ ಎಲ್ಲ ಪರಿಶ್ರಮವನ್ನು ಮರೆತು ಆ ಮಕ್ಕಳ ಜೊತೆಯಲ್ಲಿ ಆನಂದವಾಗಿ ಖುಷಿ ಪಡ್ತಾರೆ. ಕಾಳಿದಾಸ ಬರೀತಾನೆ ಈ ಮಾತನ್ನ, ಮಧುರಾತಿ ಮಧುರಂ. ಯಾವುದು ಅಂದ್ರೆ ಬಾಲ ಭಾಷಿತ. ಕಾರಣ ಏನು ಅಂದ್ರೆ ಆ ಮುದ್ದು ಮಕ್ಕಳ ಮಾತಿನಲ್ಲಿ ಕಪಟ ಇಲ್ಲ, ಮೋಸ ಇಲ್ಲ, ಅಲ್ಲಿ ಯಾವುದೇ ಜಾತೀಯತೆಯ ಲೇಪ ಇಲ್ಲ. ಆ ಮಾತಿನಲ್ಲಿ ಸತ್ಯವೇ ತುಂಬಿರ್ತದೆ, ಆ ಮಾತಿನಲ್ಲಿ ಸದಾಚಾರವೇ ತುಂಬಿರ್ತದೆ. ಆ ಮಾತು ಎಷ್ಟು ಆಪ್ಯಾಯಮಾನ ಆಗ್ತದೆ ಅಂದ್ರೆ ನೋಡಿ, ಎಲ್ಲರೂ ಖುಷಿ ಪಡ್ತಾರೆ ಮಕ್ಕಳ ಮಾತನ್ನ ಕೇಳಿ. ಮಕ್ಕಳು ಮಾತಾಡಿದ್ರೆ ಬಹಳ ಆನಂದ ಪಡ್ತಾರೆ. ಅದಕ್ಕಾಗಿ ಎಲ್ಲ ಭಾಷೆಗಳಲ್ಲಿ ಮುದ್ದಾದ ಮಗುವಿನ ಭಾಷೆ ಅದು ಮಧುರ 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 ಅಂತ ಹೇಳಿ. ಬಹುಶಃ ಆ ಮಧುರತೆಯ ಸವಿ ನುಡಿಯನ್ನೇ ಸಾಹೇಬರು ಮೃದು ನುಡಿ ಅಂತ ಕರೀತಾರೆ. ಅದು ಮಧುರತೆಯಿಂದ ಕೂಡಿರಬೇಕು ನುಡಿ. ನುಡಿಯ ಮೂಲಕ ನಡೆಯನ್ನ ಕಲಿತವರು ನಾವೆಲ್ಲ. ಮೊದಲು ಪ್ರಾರಂಭವಾಗುವುದೇ ನುಡಿ, ನಂತರ ಹೆಜ್ಜೆ ಇಡೋದನ್ನು ಕಲ್ತಿದ್ದೇವೆ ನಾವು. ಮೊದಲು ನುಡಿಯೋದನ್ನ ಕಲ್ತಿದ್ದೇವೆ, ನಂತರ ನಡೆಯೋದನ್ನ ಕಲ್ತಿದ್ದೇವೆ. ನುಡಿ ಆದ ಮೇಲೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡ್ತಾ ಮಗು ಮನೆಯಲ್ಲಿ ಓಡಾಡುವುದನ್ನು ನೋಡಿ ಹೆತ್ತವರು ಆನಂದಪಟ್ಟರು. ನುಡಿ ಮತ್ತು ನಡೆಯ ಮೂಲಕ ನಮ್ಮ ನಿಮ್ಮ ಬದುಕಿನ ಆರಂಭ ಆಗಿದೆ. ಆದರೆ ಈ ನುಡಿ ಮತ್ತು ನಡೆಯನ್ನು ಕುರಿತಾಗಿಯೇ ಈ ಜಗತ್ತಿನ ಎಲ್ಲ ಮಹಾನುಭಾವರು ಚಿಂತನವನ್ನು ಮಾಡಿದ್ದಾರೆ. ಅವರು ಮಾತಿಗೆ ಮೌಲ್ಯವನ್ನು ತಂದು, ಮಾತು ಅದು ಸಾಮಾನ್ಯ ಅಲ್ಲ. ಮಾತು ಅಂದ್ರೆ ಅದು ಕೇವಲ ಒಂದು ಶಬ್ದ ಅಲ್ಲ. ಶಬ್ದವೇ ಮಂತ್ರವಾಗಲಿಕ್ಕೂ ಕೂಡ ಸಾಧ್ಯ ಇದೆ. ನಾವೇನೆಲ್ಲ ಶಬ್ದಗಳನ್ನು ಬಳಸ್ತೇವೆ ಅವೆಲ್ಲವೂ ಕೂಡ ಮಂತ್ರಗಳೇ. ಹಾಗಾಗಿ ಈ ನಾಲಿಗೆಯ ಮೇಲೆ ಮೂಡಿ ಬರುವ ಪ್ರತಿ ಮಾತುಗಳು ಕೂಡ ಬಹಳ ಮೃದುವಾಗಿರಬೇಕು. ಅವು ಸತ್ಯದಿಂದ ಕೂಡಿರಬೇಕು, ಅವು ಪ್ರಾಮಾಣಿಕವಾಗಿರಬೇಕು, ಅವು ನಮಗೂ ಬೆಲೆಯನ್ನು ತರಬೇಕು, ಇನ್ನೊಬ್ಬರಿಗೂ ಆನಂದವನ್ನು ಕೊಡಬೇಕು. 12ನೇ ಶತಮಾನದಲ್ಲಿ ಒಬ್ಬ ಶರಣೆ ಬರ್ತಾನೆ. ಪೂಜ್ಯ ಗೌರವಾನ್ವಿತ ನ್ಯಾಯಾಧೀಶರು ಯಾವ ಜಿಲ್ಲೆಯ ಯಾವ ತಾಲೂಕಿನೊಳಗೆ ಹುಟ್ಟಿದರಲ್ಲ, ಅಲ್ಲಿಯೇ ಸಮೀಪದಲ್ಲಿ ಬರುವಂತ ಅದೇ ತಾಲೂಕಿನ ಒಂದು ಪುಟ್ಟ ಗ್ರಾಮ ಮಸರಕಲ್ಲು ಅಂತೇಳಿ. ಆ ಮಸರಕಲ್ಲಿನೊಳಗೆ ಒಬ್ಬ ಶರಣೆಯಾಗಿ ಹೋಗ್ತಾಳ 12ನೇ ಶತಮಾನದೊಳಗ. ಆ ಶರಣೆಯ ಹೆಸರು ಮುಕ್ತಾಯಕ್ಕ. ಏನ್ ಹೆಸರು? ಯಾರಾದ್ರೂ ಇದ್ದೀರಾ? ಮುಕ್ತಾಯಕ್ಕ ಹೆಸರೇ ಚಂದ ನೋಡಿ. ಒಬ್ಬ ಹೆಣ್ಮಗಳು 900 ವರ್ಷಗಳ ಹಿಂದೆ ಇಲ್ಲಿ ಪೂಜ್ಯ ನ್ಯಾಯಾಧೀಶರು ನಮ್ಮ ನುಡಿ ಮೃದು ನುಡಿಯಾಗಿರಬೇಕು ಅನ್ನುವುದನ್ನು ಹೇಳಿದ್ರ, ಅದೇ ದೇವದುರ್ಗ ತಾಲೂಕಿನ ಗಬ್ಬೂರಿಗೆ ಸನಿಹದಲ್ಲಿರುವಂತ
ಮಸರಕಲ್ಲಿನ ಮುಕ್ತಾಯಕ್ಕ ಅಲ್ಲಮ ಪ್ರಭುವಿನ ಜೊತೆಯಲ್ಲಿ ಸಂವಾದವನ್ನ ಮಾಡಿರುವಂತಹ ಮಹಾತಾಯಿ ಅಂದು ಒಂದು ಅದ್ಭುತವಾದ ನುಡಿಯುವ ಸಂದೇಶವನ್ನ 4 ಸಾಲಿನ ತನ್ನ ವಚನದಲ್ಲಿ ಹೇಳ್ತಾಳೆ. ಮುಕ್ತಾಯಕ್ಕನ ವಚನ: ನುಡಿಯಬಾರದು ಕೆಟ್ಟ ನುಡಿಗಳ. ಮುಕ್ತಾಯಕ್ಕ ಹೇಳ್ತಾಳೆ, ನುಡಿಯಬಾರದು ಕೆಟ್ಟ ನುಡಿಗಳ, ನಡೆಯಬಾರದು ಕೆಟ್ಟ ನಡೆಗಳ. ನುಡಿಯಬಾರದು ಕೆಟ್ಟ ನುಡಿಗಳ, ನಡೆಯಬಾರದು ಕೆಟ್ಟ ನಡೆಗಳ. ನುಡಿದರೇನು ನುಡಿಯದಿದ್ದರೇನು, ನಡೆದರೇನು ನಡೆಯದಿದ್ದರೇನು. ಹಿಡಿದ ವೃತವ ಬಿಡದಿರಲು ಅದೇ ಮಹಾಜ್ಞಾನದಾಚರಣೆ ಅಜಗಣ್ಣ ತಂದೆ. ಎಷ್ಟು ಚಲೋ ಮಾಡ್ತಾರೆ. ನುಡಿ ಆದ್ರೆ ಆ ನುಡಿ ಕೆಟ್ಟದಾಗಿರಬಾರದು ಅಂತ ಹೇಳ್ತಾರೆ ಮುಕ್ತಾಯ. ನುಡಿಯಬಾರದು ಕೆಟ್ಟ ನುಡಿಗಳು. ನೀನು ಮಾತಾಡು, ನೀನು ನುಡಿ, ನೀನು ಇನ್ನೊಬ್ಬರ ಜೊತೆಯಲ್ಲಿ ನಿನ್ನ ಬದುಕಿನ ವ್ಯವಹಾರವನ್ನು ಮಾಡುವಾಗ ಮಾತೇ ಮಾಧ್ಯಮವಾಗುತ್ತದೆ. ಮಾತು ಇಲ್ಲ ಅಂದ್ರೆ ಈ ಜಗತ್ತಿಗೂ ಅರ್ಥ ಇಲ್ಲ, ಮನುಷ್ಯನಿಗೂ ಬೆಲೆ ಇಲ್ಲ. ಕಮ್ಯುನಿಕೇಶನ್ ಅದೊಂದು ನಮ್ಮ ಬದುಕಿನ ಬಹಳ ಅದ್ಭುತವಾದ ಮಾಧ್ಯಮ. ಮಾತು ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೇನೆ, ತಾವೆಲ್ಲ ಕೇಳ್ತಾ ಇದ್ದೀರಿ. ಮಾತು, ಆ ಮಾತಿನ ಮೂಲಕ ಮನುಷ್ಯ ತನ್ನ ಇಡೀ ಬದುಕನ್ನು ಕಟ್ಟಿಕೊಂಡಿದ್ದಾನೆ. ಹಾಗಾಗಿ ಮುಕ್ತಾಯಕ್ಕನ ಈ ಒಂದು ಮಾತು ಪೂಜ್ಯರ ಮೃದು ನುಡಿ. ಅದಕ್ಕೆ ಅರ್ಥವನ್ನು ತರುವಂತೆ ಮುಕ್ತಾಯಕ್ಕನ ಅನುಭವದ ಮಾತು: ನುಡಿಯಬಾರದು ಕೆಟ್ಟ ನುಡಿಗಳ. ಬಹಳ ಜನ ನಾಲಿಗೆಯನ್ನು ಬಾಯಿಯನ್ನು ಬಳಸ್ಕೊತಾರೆ, ಆದರೆ ಅವರ ನಾಲಿಗೆ ಮೇಲೆ ಬರುವ ಮಾತುಗಳೆಲ್ಲ ಕೆಟ್ಟ ಮಾತುಗಳೇ. ಹೌದಲ್ಲ? ಅದಕ್ಕಾಗಿಯೇ ಒಬ್ಬ ಕನ್ನಡದ ವಿಚಾರವಂತ ಒಂದು ಮಾತನ್ನು ಹೇಳಿದ: ನಾಲಿಗೆ ಕುಲವನ್ನ ಹೇಳುತ್ತದೆ. ನಾವು ಹೇಗೆ ಮಾತಾಡ್ತೀವಿ ಅವನ ಇಡೀ ಬದುಕಿನ ವ್ಯಕ್ತಿತ್ವವನ್ನು ಅವನ ಮಾತೇ ಪರಿಚಯ ಮಾಡಿಕೊಟ್ಟು ಬಿಡುತ್ತದೆ. ಅದಕ್ಕಾಗಿ ನುಡಿಯುವಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ನಮ್ಮ ನುಡಿ ಹೇಗಿರಬೇಕು? ಕೆಟ್ಟ ನುಡಿಗಳನ್ನು ಎಂದು ಅವಾಚ್ಯವನ್ನ ಹೊಲಸು ಬೈಗುಳಗಳನ್ನ ಈ ನಾಲಿಗೆ ಮೇಲೆ ಬಳಸಬಾರದು. ಆದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ನೋಡ್ತೇವೆ, ಮಕ್ಕಳ ಬಾಯಲ್ಲಿ ಅಶ್ಲೀಲವಾದ ಪದಗಳು ಬರ್ತಿರ್ತಾರೆ, ಅವಾಚ್ಯ ನುಡಿಗಳನ್ನು ಮಾತಾಡ್ತಾರೆ, ಕಂಡವರನ್ನು ಬೈಯುವಾಗ ಏನೇನೋ ನುಡಿಗಳನ್ನು ಬಳಸ್ತಾರೆ. ಎಂದು ಆ ತಪ್ಪನ್ನು ಮಾಡಬಾರದು. ನಾಲಿಗೆ ಮೇಲೆ ಕೆಟ್ಟ ನುಡಿಗಳನ್ನು ಬಳಸಬಾರದು. ಇದು ಒಳ್ಳೆಯದನ್ನು ನುಡಿಯುವ ಸಲುವಾಗಿಯೇ ಸೃಷ್ಟಿ ನಮಗೆ ನುಡಿಯುವ ಅದ್ಭುತವಾದ ಈ ನಾಲಿಗೆಯನ್ನ ನಮಗೆ ಕೊಟ್ಟಿದೆ. ಅಲ್ಲಮ ಪ್ರಭುದೇವರು ಇಷ್ಟು ಚಂದ ಹೇಳ್ತಾರೆ ನೋಡಿ, ಈ ಜಗತ್ತಿನೊಳಗ ಮಾತನ್ನ ಎಷ್ಟು ಎತ್ತರದಲ್ಲಿ, ನುಡಿಯನ್ನ ಎಷ್ಟು ಎತ್ತರದಲ್ಲಿಟ್ಟು ಅವರು ಗೌರವಿಸಿದರು. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಅಪ್ಪ ಅವರೇನು ಹೇಳ್ತಾರಲ್ಲ ಮೃದು ನುಡಿ ಅಂತ ಹೇಳಿ, ಈ ನುಡಿಗೆ ಎಷ್ಟು ಮಹತ್ವ ಇದೆ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುಗಳು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಂದ್ರು. ಮಾತೆಂಬುದು ಅದು ಜ್ಯೋತಿರ್ಲಿಂಗ. ಜ್ಯೋತಿರ್ಲಿಂಗ ಅಂದ್ರೆ ಕಾಶಿಯೊಳಗೆ ಅಂತದ, ಶ್ರೀಶೈಲದೊಳಗೆ ಅಂತದ, ಕೇದಾರದೊಳಗೆ ಅಂತದ, ಹಿಂಗೆಲ್ಲ 12 ಜ್ಯೋತಿರ್ಲಿಂಗಗಳದಾವ, ಸ್ಥಾವರ ಲಿಂಗಗಳು ಅನ್ನೋದು ಒಂದು ಕಡೆ ಪೌರಾಣಿಕ ಹಿನ್ನೆಲೆ. ಆದರೆ ನಮ್ಮೊಳಗೂ ಒಂದು ಜ್ಯೋತಿರ್ಲಿಂಗ ಇದೆ. ಆ ಜ್ಯೋತಿರ್ಲಿಂಗ ಅಂದ್ರೆ ಯಾವುದು ಅಂದ್ರೆ ಅದು ಮಾತು ಅನ್ನುವುದನ್ನ ಪರಿಚಯ ಮಾಡಿಕೊಟ್ಟವರು 12ನೇ ಶತಮಾನದ ಅಲ್ಲಮ ಪ್ರಭುಗಳು. ನಿನ್ನೊಳಗೊಂದು ಜ್ಯೋತಿ ಅದು ಮಾತೆಂಬ ಜ್ಯೋತಿ. ಆ ಮಾತೆಂಬ ಜ್ಯೋತಿ ನೀತಿಯಾಗಬೇಕು, ಪ್ರೀತಿಯಾಗಬೇಕು, ಅದು ಹಿತವಾಗಿರಬೇಕು, ಅದು ಮಿತವಾಗಿರಬೇಕು, ಅದು ಹದುಳವಾಗಿರಬೇಕು, ಅದು ಮೃದು ನುಡಿಯಿಂದ ಕೂಡಿರಬೇಕು. ನಿನ್ನ ಮಾತು ಇನ್ನೊಬ್ಬರ ಬದುಕಿನ ಕತ್ತಲೆಯನ್ನು ದೂರ ಮಾಡಬೇಕು ವಿನಃ ಇನ್ನೊಬ್ಬರಿಗೆ ಕತ್ತಲೆಯನ್ನು ತರುವಂತ ಕೆಟ್ಟ ನುಡಿಗಳನ್ನ ಈ ನಾಲಿಗೆಯ ಮೇಲೆ
ಎಂದೂ ನೀನು ಬಳಸಬಾರದು. ಇದು ಮೊದಲ ಜೀವನದ ಸಿದ್ಧಾಂತ. ಇದು ಎಲ್ಲ ಮನುಷ್ಯರಿಗೆ ಬೇಕಾಗಿರುವಂತಹದ್ದು ನೋಡಿ. ಹಾಗಾಗಿ ಅವರು ಹೇಳಿದರು ಮಾತೆಂಬುದು ಜ್ಯೋತಿರ್ಲಿಂಗ. ನೋಡಿ, ಒಂದು ಮಾತು ಎಷ್ಟೋ ಜನರ ಬದುಕಿಗೆ ಕತ್ತಲೆಯನ್ನು ತಂದದ್ದು. ಒಂದೇ ಒಂದು ಮಾತಿನಿಂದ ಮನಸ್ಸುಗಳು ಒಡೆದು ಹೋಗ್ಯಾವ, ಒಂದೇ ಒಂದು ಮಾತಿನಿಂದ ಜಗಳಗಳಾಗ್ಯಾವ, ಒಂದೇ ಒಂದು ಮಾತಿನಿಂದ ಮನೆತನಗಳು ಹಾಳಾಗ್ಯಾವ, ಒಂದೇ ಒಂದು ಮಾತಿನಿಂದ ಸಮಾಜದಲ್ಲಿ ನಿತ್ಯವೂ ಕೂಡ ಕಲಹ, ಗೊಂದಲ, ಗಲಾಟೆ ಇದೆಲ್ಲವೂ ಕೂಡ ನಡೆಯುತ್ತದೆ. ಇತಿಹಾಸವನ್ನು ಸುಮ್ಮನೆ ನೆನಪು ಮಾಡಿಕೊಡ್ತೀನಿ. ಇವತ್ತು ರಾಮಾಯಣ, ಮಹಾಭಾರತ ಅನ್ನುವಂಥ ದೊಡ್ಡ ದೊಡ್ಡ ಇತಿಹಾಸದ ವ್ಯವಸ್ಥೆಯನ್ನು ನಾವು ಈ ನಾಡಿನೊಳಗೆ, ಈ ದೇಶದೊಳಗೆ ಗಮನಿಸ್ತೀವಲ್ಲ. ರಾಮಾಯಣ ಆಗಿದ್ದು ಯಾಕೆ? ಒಂದೇ ಒಂದು ಮಾತಿಗಾಗಿ, ಕೈಕೇಯಿಯ ಸ್ವಾರ್ಥದ ಒಂದು ಮಾತು, ತನ್ನ ಮಗನಿಗೆ ಅಧಿಕಾರ ಸಿಗಬೇಕು ಅನ್ನುವಂಥ ಒಂದು ಸ್ವಾರ್ಥದ ಮಂಥರೆಯ ಮಾತಿಗೆ ಮನಸೋತು ಕೈಕೇಯಿ ನುಡಿದಿರುವಂತ ಒಂದು ಮಾತು ರಾಮಾಯಣ ಆಯಿತು. ಒಂದು ಮಾತು, ಬೇರೆ ಏನೂ ಇಲ್ಲ. ಒಂದೇ ಒಂದು ಮಾತು ಮಹಾಭಾರತ ಆಯಿತು. ಅಂಧಸ್ಯ ಪುತ್ರ ಅಂಧಃ, ಕುರುಡನ ಮಗ ಕುರುಡ ಅಂತ ಒಂದು ಮಾತು ಏನೆಲ್ಲ ಗಲಾಟೆಗೆ ಕಾರಣ ಆಯಿತು. 18 ಲಕ್ಷ ಅಕ್ಷೋಹಿಣಿ ಸೈನ್ಯ ನಾಶ ಆಗಿ ಹೋಯಿತು. ಕಾರಣ ಒಂದು ಮಾತು. ಮಾತು ತಪ್ಪಿದ್ರೆ ಏನೆಲ್ಲ ದುರ್ಗತಿಗಳಾಗ್ತವೆ ಮಾನವ ಸಮಾಜದೊಳಗೆ. ಹಾಗಾಗಿ ನಾವು ಮಾತುಳ್ಳ ಮಾನವರು. ಅದಕ್ಕಾಗಿ ಮಾತನಾಡುವುದಕ್ಕಿಂತ ಮೌನವಾಗಿರುವುದು ಬಹಳ ಚಲೋ. ಹಾಗಾಗಿನೇ ಹಿರಿಯರು ಹೇಳಿದ್ರಲ್ಲ, ಮಾತು ಬೆಳ್ಳಿ, ಮೌನ ಅದಕ್ಕಿಂತ ಬೆಲೆ. ಅದು ಮಾತಾಡಿ ಕೆಡಬಾರದು ಜೀವನ, ಮಾತಾಡಿ ಹೊರಸಾಗಬಾರದು ನಮ್ಮ ಮನಸ್ಸು, ಮಾತಾಡಿ ನಾವು ದುಃಖಕ್ಕೆ ಒಳಗಾಗಬಾರದು. ಬಹಳ ಜನ ಅರಿವಿಲ್ಲದೆ ಮಾತಾಡಿಬಿಡ್ತೇವೆ. ನಾವು ನಾವಿಗೆ ಫಿಲ್ಟರೇ ಇಲ್ಲ, ಏನು ಬೇಕು ಅದನ್ನು ಮಾತಾಡ್ತೇವೆ, ಹೆಂಗ್ ಬೇಕು ಹಂಗೆ ಮಾತಾಡ್ತೇವೆ. ಅಲ್ಲ, ತಿಳಿದವರ ಲಕ್ಷಣ ಅಲ್ಲ, ವಿದ್ಯಾವಂತರ ಲಕ್ಷಣ ಅಲ್ಲ, ವಿವೇಕವುಳ್ಳವರ ಲಕ್ಷಣ ಅಲ್ಲ. ಯಾವನೋ ಮೂರ್ಖ ಮಾತಾಡ್ತಾನೆ ಅಂತ ತಿಳ್ಕೊಂಡು ಅದನ್ನು ನೋಡಿ ಎಲ್ಲರೂ ಬಳಸುವಂಥದ್ದಲ್ಲ. ನಾನು ಏನು ಮಾತಾಡ್ತೇನೆ, ನಾನು ಮಾತಾಡೋದ್ರಿಂದ ಅವರಿಗೆ ಏನು ಪರಿಣಾಮ ಆಗ್ತದೆ, ಆ ಮಾತಿನಿಂದ ಎಷ್ಟು ಮನಸ್ಸುಗಳಿಗೆ ನೋವಾಗ್ತದೆ, ಎಷ್ಟು ಜನ ದುಃಖಿತರಾಗ್ತಾರೆ, ನಾನು ಮಾತನ್ನ ಹಿತವಾಗಿ ಮಿತವಾಗಿ ಹೇಗೆ ಬಳಸ್ಕೋಬೇಕು ಅನ್ನುವಂಥ ವಿವೇಕದ ಪ್ರಜ್ಞೆ ನಮ್ಮ ಬದುಕಿನಲ್ಲಿ ಮುಖ್ಯವಾಗಿರಬೇಕಾಗಿರುವಂಥದ್ದು. ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸ್ತದದು. ನಾವೆಷ್ಟು ಹಿತವಾಗಿ ಮಿತವಾಗಿ ಮಾತಾಡ್ತೇವೆ ಅದು ನಮಗೆ ಬೆಲೆಯನ್ನು ತಂದುಕೊಡುತ್ತದೆ. ಮಾತಿಗಾಗಿ ಗೌರವ ಇದೆ ಮನುಷ್ಯ ಸಮಾಜದಲ್ಲಿ. ಅದಕ್ಕಾಗಿ ಮುಕ್ತಾಯಕ್ಕೆ ಹೇಳ್ತಾಳೆ, ನುಡಿಯಬಾರದು ಕೆಟ್ಟ ನುಡಿಗಳ. ಬಸವಣ್ಣನವರು ಮುಂದುವರಿತಾ ಹೇಳಿದ್ರು, ಬಹಳ ಚಂದ ಹೇಳ್ತಾರೆ, ಭಕ್ತಿ ಸುಭಾಷಯ ನುಡಿಯನ್ನು ನುಡಿವೆ. ಮೃದು ನುಡಿ ಅನ್ನೋದಕ್ಕೆ ಬಸವಣ್ಣನವರು ಹೇಳ್ತಾರ, ನನ್ನ ನುಡಿ ಹೆಂಗಿರ್ತದೆ ಅಂದ್ರೆ ಅವರು ಪ್ರತಿಜ್ಞೆ ಮಾಡ್ತಾರೆ, ಭಕ್ತಿ ಸುಭಾಷಯ ನುಡಿಯನ್ನು ನುಡಿವೆ. ನಾನು ನುಡಿಯುವುದಾದರೆ ಭಕ್ತಿ ಸುಭಾಷೆಯನ್ನು ನುಡಿತೇನೆ. ಭಕ್ತಿ ಅಂದ್ರೆ ಪ್ರೀತಿ, ಆತ್ಮೀಯತೆ. ನನ್ನ ಎದುರಿಗೆ ಇರುವಂತ ಮಾತನಾಡುವಂತ ವ್ಯಕ್ತಿಯಲ್ಲಿಯೂ ಕೂಡ ಒಂದು ಶಕ್ತಿ ಇದೆ, ಅವನಲ್ಲಿಯೂ ಕೂಡ ದೇವರಿದ್ದಾನೆ, ಅವನು ನನ್ನಾಗೆ ಮನುಷ್ಯನಿದ್ದಾನೆ, ನಾನು ಬೇರೆಯಲ್ಲ, ಅವನು ಬೇರೆಯಲ್ಲ. ಹಾಗಾಗಿ ಅವನ ಜೊತೆಯಲ್ಲಿ ಮಾತಿನ ವ್ಯವಹಾರಕ್ಕೆ ನಾನು ಇಳಿದಾಗ ಭಕ್ತಿ ಸುಭಾಷೆ. ಸುಭಾಷೆ ಅಂದ್ರೆ ಒಳ್ಳೆಯ ಮಾತುಗಳು. ನುಡಿಯನ್ನು ನುಡಿವೆ, ಇಂಥ ನುಡಿಗಳನ್ನೇ ನಾನು ನುಡಿತೇನೆ ಅಂತಾರೆ. ಮುಂದುವರಿತಾ ಹೇಳಿದ್ರು, ನುಡಿದಂತೆ ನಡೆಯಬೇಕು. ಬರೀ ನುಡಿಯೋದಷ್ಟೇ ಅಲ್ಲ, ಏನು ನುಡಿತೇನೆ ಅದನ್ನು ಜೀವನದೊಳಗೆ ನಾನು ಪ್ರಾಕ್ಟಿಕಲ್ ಆಗಿ ಬದುಕ್ತೇನೆ, ನಡೀತೇನೆ. ನುಡಿದಂತೆ ನಡೆವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ಅದು ನಿಮ್ಮ ಕೈಯಲ್ಲಿದೆ. ಪರಮಾತ್ಮ ಸೃಷ್ಟಿಕರ್ತ, ಜಗದೊಡೆಯ,
ನಾನು ಏನು ಮಾತಾಡ್ತೇನೆ, ನಾನು ಏನು ನುಡಿತೇನೆ, ನಾನು ಏನು ನಡೀತೇನೆ, ಇದರ ಲೆಕ್ಕಾಚಾರವೆಲ್ಲವೂ ಕೂಡ ನಿನಗೆ ತಿಳಿತದೆ. ಇವತ್ತು ಯಾರೂ ನನ್ನನ್ನು ನೋಡ್ತಾ ಇಲ್ಲ ಅಂತ ತಿಳ್ಕೊಂಡು ನಾನು ನುಡಿಯ ಮೂಲಕ ತಪ್ಪನ್ನ ಮಾಡಬಹುದು, ನಡೆಯ ಮೂಲಕ ತಪ್ಪನ್ನ ಮಾಡಬಹುದು. ಆದರೆ ನನ್ನ ನಡೆ ನುಡಿಗಳ ಲೆಕ್ಕಾಚಾರ ಮಾತ್ರ ನಿನ್ನ ಕೈಯೊಳಗದು. ಎಷ್ಟು ಚಂದ ಹೇಳ್ತಾರೆ ಬಸವ. ಮೇಲೆ ತೂಗುವ ತ್ರಾಸು ಕಟ್ಟಳೆ ತಕ್ಕಡಿ, ತೂಗುವ ತಕ್ಕಡಿ ಮನುಷ್ಯ ಬದುಕನ್ನು ತೂಗುವಂತ ಪರಮಾತ್ಮನ ತೂಕದ ತಕ್ಕಡಿ. ಆ ತಕ್ಕಡಿ ನಿನ್ನ ಕೈಯೊಳಗದ. ಅದನ್ನು ನೀನು ತೂಗುತ್ತೀಯ, ನಮ್ಮ ಯೋಗ್ಯತೆಯನ್ನು ಅಳಿತೀಯ, ನನ್ನ ಮಾತನ್ನ ನೋಡ್ತೀಯ, ನನ್ನ ಭಾಷೆಯನ್ನು ನೋಡ್ತೀಯ, ನನ್ನ ಬದುಕನ್ನು ನೋಡ್ತೀಯ. ನಾನು ಎಷ್ಟು ಪ್ರಾಮಾಣಿಕ, ಎಷ್ಟು ಅಪ್ರಾಮಾಣಿಕ, ಅದನ್ನೆಲ್ಲ ನೀನು ಗಮನಿಸ್ತೀಯ ಸೃಷ್ಟಿಕರ್ತ ಪರಮಾತ್ಮ. ಹಾಗಾಗಿ ಒಂದು ಜವೆ ಕೊರತೆಯಾದರೆ, ಎಷ್ಟು ಚಂದ ಹೇಳ್ತಾರೆ ನೋಡಿ, ಒಂದು ಜವೆ, ಒಂದು ಕೂದಲೆಳೆಯ ಕಣದಷ್ಟು ನನ್ನ ನುಡಿಗೂ ನನ್ನ ನಡೆಗೂ ವ್ಯತ್ಯಾಸ ಆದರೆ ಎನ್ನ ನದ್ದಿ ನೀನು ಎದ್ದು ಹೋಗ ಕೂಡಲ ಸಂಗಮ ದೇವ. ನನ್ನನ್ನ ಈ ನರಕದೊಳಗೆ ಬಿಟ್ಟು ಬಿಡು, ನನ್ನನ್ನ ಈ ಭವಸಾಗರದ ದುಃಖದೊಳಗೆ ಬಿಟ್ಟು ಬಿಡು. ಎಂತ ಭಾವನೆಯ ಮಾತುಗಳವೆಲ್ಲ. ಅಂದ್ರೆ ನುಡಿಯನ್ನು ಎಷ್ಟು ಯೋಗ್ಯತೆಯಿಂದ ಬಳಸಬೇಕು ಅನ್ನುವುದನ್ನ ಎಲ್ಲ ಮಹಾನುಭಾವರು ಕಾಲ ಕಾಲಕ್ಕೆ ನಾವು ಹೇಳ್ಕೊತ ಬರ್ತಾರೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ವೇದ ಉಪನಿಷತ್ ಕಾಲಗಳಲ್ಲೂ ಕೂಡ ಈ ಮಾತನ್ನು ಹೇಳಿದ್ರು. ಸತ್ಯದ ಮಾತುಗಳನ್ನೇ ಮಾತಾಡು. ಸತ್ಯದ ಮಾತಿನ ಜೊತೆಗೆ ಆ ಮಾತುಗಳು ಪ್ರೀತಿಯಿಂದ ನೀತಿಯಿಂದ ಕೂಡಿರಲಿ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಪ್ರೀತಿಯಿಂದ ಮಾತಾಡು. ಏನು ಹೋಗೋದದ ಈ ಜಗತ್ತಿನೊಳಗ, ನಾವು ಏನು ಕಳ್ಕೊಳ್ಳೋದದ. ನಾನು ಚಲೋ ಮಾತುಗಳನ್ನ ಮಾತಾಡಿದ್ರೆ ನಿನಗೆ ಸಂಬಂಧಗಳು ಹೆಚ್ಚಾಗ್ತಾವೆ, ನಿನ್ನ ಬದುಕಿಗೆ ಆನಂದ ಸಿಗ್ತದೆ. ದೇವರು ನಿನಗೆ ಅಪರೂಪದ ಬೆಲೆ ಬಾಳುವ ಮಾತನಾಡುವ ಶಕ್ತಿಯನ್ನು ಕೊಟ್ಟಿರುವಾಗ ನೀನು ಅದನ್ನ ಬದುಕಿನ ಬದ್ಧತೆಯಾಗಿ, ಕಟ್ಟಳೆಯಾಗಿ, ಮೃದು ನುಡಿಯಾಗಿ ಅದನ್ನ ನೀನು ಬಳಸ್ಕೋಬೇಕು ಅಂತ ಹೇಳಿ ನುಡಿಯಬಾರದು ಕೆಟ್ಟ ನುಡಿಗ. ನುಡಿಯೊಳಗೆ 3 ಪ್ರಕಾರಗಳನ್ನು ಹೇಳಿದರು ಶರಣರು ಬಸವಣ್ಣನವರು. ನೋಡಿ, ಕೆರೆಹಳ್ಳ ಬಾವಿಗಳು ಮೈಗೆಗೆದರೆ ಒಳ್ಳೆ ಗೊರಕೆ ಚಿಪ್ಪುಗಳ ಕಾಣಬಹುದು. ವಾರಿಧಿ ಮೈಗೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅಂದ್ರವರು. 3 ಮಾತು ಹೇಳ್ತಾರೆ. ಕೆರೆ ಹಳ್ಳ ಬಾವಿಗಳು ಬೇಸಿಗೆ ಕಾಲದೊಳಗೆ ಬತ್ತಿ ಹೋದ್ರ ಅಲ್ಲಿ ನಮಗೇನು ನೋಡಕ್ ಸಿಗ್ತದಂದ್ರ ಅಲ್ಲಿ ಬರೇ ವೇಸ್ಟ್. ಯಾವುದೋ ಘಟಾರದ ನೀರು ಹರಿದು ಹೋಗಿ ಅದ ಅಲ್ಲಿ ಕಾಜು, ಕಾಯಿ ಚಿಪ್ಪು, ಮತ್ತೇನೋ ಬೇರೆ ಬೇರೆ ಪ್ಲಾಸ್ಟಿಕ್, ಮತ್ತೇನೋ ವಸ್ತುಗಳೆಲ್ಲ ಬಿದ್ದಾಗ ಅದು ಕಾಣುತ್ತದೆ. ಇಷ್ಟು ಕಣ್ಣಿಗೆ ಕಟ್ಟುವಾಗಿ ಹೇಳ್ತಾರೆ. ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಒಳ್ಳೆ ಕೊರಚೆ ಚಿಪ್ಪುಗಳ ಕಾಣಬಹುದು, ಕಸಕಡ್ಡಿಯನ್ನು ಕಾಣಬಹುದು. ವಾರಿಧಿ ಮೈದೆಗೆದರೆ ದೊಡ್ಡ ಸಮುದ್ರವೇ ಒಂದು ದಿನ ಬರಿದಾಯಿತು, ಅಲ್ಲಿ ನಮಗೇನು ಕಾಣುತ್ತದಂದ್ರೆ ಮುತ್ತು ರತ್ನಗಳು ಕಾಣ್ತಾವೆ. ಈ 2 ಉದಾಹರಣೆಯನ್ನು ಕೊಟ್ಟು ಹಾಗೆ ನಮ್ಮ ವಲ್ಲಂತವರ ಮಾತುಗಳು ನಮ್ಮ ಬದುಕಿನೊಳಗೆ ಏನು ತಂದು ಕೊಡ್ತಾವೆ ಅಂದರೆ, ಅವರು ಹೇಳಿದ್ರು ಬಹಳ ಸುಂದರವಾದ ಮಾತನ್ನ. ನಮ್ಮ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಅಲ್ಲಿ ಅರಿವಿನ ಬೆಳಕು ಮೂಡುತ್ತದೆ. ಲಿಂಗ ಅಂದ್ರೆ ನಿನ್ನ ಅಂತರಂಗದ ಅರಿವಿನ ಬೆಳಕು. ನಿನ್ನನ್ನೇ ನೀನು ಕಾಣುವಂತ ಬೆಳಕನ್ನ ನೀನು ಕಂಡುಕೊಳ್ತೀಯ. ನಿನ್ನನ್ನೇ ನಿನಗೆ ದರ್ಶನ ಮಾಡಿಸುವಂತ ಅಮೂಲ್ಯವಾದ ಮಾತುಗಳು ದೊಡ್ಡವರ ಬಾಯಿಯೊಳಗಿರ್ತಾವ. ಅಂತವರ ನುಡಿಗಳ ಮೂಲಕ ಬದುಕಿನ ವಿಕಾಸ ಆಗುತ್ತದೆ. ಹಾಗಾಗಿ
ಪೂಜ್ಯರಾಗಿ ನುಡಿಯಲ್ಲಿರುವಂಥ ಮೃದು ನುಡಿ ಇದು ನಮ್ಮ ಬದುಕಿನೊಳಗೆ ಮೊದಲ ಸಂಕಲ್ಪ ಆಗಬೇಕು. ನಾವು ಈ ನಾಲಿಗೆಯನ್ನು ಒಳ್ಳೆಯದಕ್ಕಾಗಿ ಬಳಸಿಕೊಳ್ಳೋಣ. ನೋಡ್ರಿ, ಶಬ್ದದಿಂದಲೇ ಸುಖ ಆಗ್ತದ, ಶಬ್ದದಿಂದಲೇ ದುಃಖ ಆಗ್ತದೆ, ಬೇರೆ ಏನೂ ಅಲ್ಲ. ಚಲೋ ಶಬ್ದ ಬಳಸಿದ್ವಿ, ಎದುರಿಗಿದ್ದವರಿಗೆ ಖುಷಿ ಆಗ್ತದ, ಸಂತೋಷ ಆಗ್ತದ, ಆನಂದ ಪಡ್ತಾರ. ಅವರು ಅಡ್ಡಿ ಇಲ್ಲ, ಇವ್ರ ಜೊತೆಯಲ್ಲಿ ನನ್ನ ಸಂಬಂಧ ಇದ್ರೆ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ಭಾವನೆ ಬರ್ತದೆ. ಶಬ್ದದಿಂದ ಸುಖ ಆಗ್ತದೆ, ಶಬ್ದದಿಂದ ದುಃಖ ಆಗ್ತದೆ. ಒಂದೇ ಶಬ್ದ, ವ್ಯತ್ಯಾಸ ಆದ್ರೆ ಇಲ್ಲ. ಅದಕ್ಕಾಗಿ ಶಬ್ದಗಳನ್ನು ನಾಲಿಗೆಯ ಮೇಲೆ ನಾವು ಮಾತನಾಡುವಾಗ ಹೇಗೆ ಈ ಸರ ಮರ್ಚೆಂಟ್ಗಳಲ್ಲಿ ಬಂಗಾರವನ್ನು ತೂಗಿಕೊಳ್ಳುವಾಗ, ಬಂಗಾರ ತೂಗೋದು ನೋಡಿದ್ರೆ ನೀವು ಹೋಗಿಲ್ಲ ತಗೊಳಕಿನ್ನು ಹೋದವರಿಗೆ ಬರ್ತದೆ. ಬಂಗಾರವನ್ನು ತೂಗಿಕೊಳ್ಳುವಾಗ ನೋಡಿ, ಒಂದು ಗುಂಜಿ ಹೆಚ್ಚಾಗಲ್ಲ, ಒಂದು ಗುಂಜಿ ಕಡಿಮೆಯಾಗಲ್ಲ. ಬಂಗಾರವನ್ನು ಬೆಲ್ಲ ತೂಗಿದಾಗ ತೂಗಿ ಕೊಡಕ್ಕೆ ಬರಲ್ಲ. ಬೆಲ್ಲ ತೂಗೋದು ಬೇರೆ, ಬಂಗಾರ ತೂಗೋದು ಬೇರೆ. ಬೆಲ್ಲದ ತಕ್ಕಡಿ ಮೇಲೆ ಕೆಳಗಾಗ್ತದೆ, ಒಂದು ಮೇಲೆ ಇರ್ತದೆ, ಒಂದು ಕೆಳಗೆ ಇರ್ತದೆ. ಅದು ಬೆಲ್ಲ ತೂಗಿ ಕೊಡೋದು. ಆದ್ರೆ ಬಂಗಾರ ಹಂಗೆ ತೂಗಕ್ಕಾಗ್ತದೆ? ಒಂದು ಜಡೆ, ಒಂದು ಗುಂಜಿ ಹೆಚ್ಚು ಕಡಿಮೆ ಆಗೋದಿಲ್ಲ. ಅಷ್ಟು ಪ್ರಮಾಣಬದ್ಧವಾಗಿ ಹೆಂಗೆ ಬಂಗಾರವನ್ನು ತೂಗಿ ಕೊಡ್ತಾರಲ್ಲ. ಒಂದು ತೊಲಿ ಅಂದ್ರೆ ಒಂದು ತೊಲಿ, 2 ತೊಲಿ ಅಂದ್ರೆ 2 ತೊಲಿ, 10 ಗ್ರಾಮ್ ಅಂದ್ರೆ 10 ಗ್ರಾಮ್, 5 ಗ್ರಾಮ್ ಅಂದ್ರೆ 5 ಗ್ರಾಮ್. ಹೆಂಗ ಬಂಗಾರವನ್ನ ಒಂದಿಷ್ಟು ಒಂದು ಗುಂಜಿಯು ಹೆಚ್ಚು ಕಡಿಮೆ ಆಗಲಾರ್ದಂಗ ಹೆಂಗ ತೂಗ್ತಾರ, ಹಂಗ ದೇವರು ಕೊಟ್ಟ ಈ ನಾಲಿಗೆ ಅನ್ನುವ ತಕ್ಕಡಿಯ ಮೇಲೆ ಮಾತುಗಳನ್ನ ಬಂಗಾರದಂತೆ ತೂಗಿ ಬರೆದು ಬಿಡಬೇಕು. ಒಂದು ಸಲ ಹೊರಗೆ ಬಿಟ್ಟರೆ ಮತ್ತೆ ತಿರುಗಿ ತಗೊಳಕ್ಕೆ ಬರಂಗಿಲ್ಲ. ನುಡಿದು ಬಿಟ್ಟಿ ನಂತರ ಸ್ವಾರಿ ಅಂದ್ರೆ ನಡೆಯಂಗಿಲ್ಲ. ಅವನ ತೆರೆಯೊಳಗೆ ಸ್ವಾರಿ ಉಳಿಯಂಗಿಲ್ಲ. ಏನು ಉಳಿತದ? ಅಂದಿದ್ದ ಉಳಿತದ. ಅವ ಹಿಂಗ ಅಂದಾನ, ಅವ ಹಿಂಗ ಅಂದಾನ, ಸಾಯೋತನ ಉಳಿತದ ನೋಡ್ರೆ. ಅವ ಎದುರಿಗೆ ಬಂದ್ರೆ ಅದ ನೆನಪಿಗೆ ಬರ್ತದೆ, ಸ್ವಾರಿ ನೆನಪಿಗೆ ಬರಲ್ಲ, ವಚನಗಳ ನೆನಪಿಗೆ ಬರಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಹಂಗದ, ಕೆಟ್ಟದ್ದನ್ನ ಬಹಳ ಬೇಗ ಕ್ಯಾಚ್ ಮಾಡ್ತದೆ, ಒಳ್ಳೆಯದನ್ನ ಕ್ಯಾಚ್ ಮಾಡೋದು ಬಹಳ ಕಡಿಮೆ. ಹೌದಲ್ಲ? ಏನಾದ್ರು ಅಂದ್ರೂ ಸಾಕು, ಅವ ಅಂದ ಅಂದ ಅಂದ. ಎಷ್ಟೋ ತಲೆಮಾರು ಇದ್ರೊಳಗೆ ಹೋಗ್ಯದ. ಅವ್ರು ಹಿಂಗಂದು ಸತ್ತಾರಂದ್ರೆ ಅವ್ರ ಮನಿತನ ನಾವು ನೋಡ್ಬೇಕನ್ನೋರ ಬಾಳ ಮಂದಿ ಅದ. ಹಿಂಗೆ ನಡೆದದ್ದು ಜಗತ್ತಿನಾಗ. ಸುಮ್ಮ ಒಂದು ಮಾತು, ಏನೋ ತಪ್ಪಿ ಮಾತಾಡ್ಯಾನ, ಕ್ಷಮಾ ಕೇಳ್ಯಾನ. ಕ್ಷಮಾ ಬಹಳ ದೊಡ್ಡ ಧರ್ಮ ಅದು. ಆಯ್ತು, ಕ್ಷಮಿಸ್ಬಿಟ್ರು ಮಾತು ಮುಗಿದೋತು. ಇಬ್ರು ಮತ್ತೆ ಆತ್ಮೀಯತೆಯಿಂದ ಒಳ್ಳೆಯ ತರದಲ್ಲಿ ಬದುಕಾಗಿ ಬರ್ತದೆ. ಅದನ್ನೇ ಕೊನೆಯವರೆಗೆ, ಸಾಯುವವರೆಗೆ ದ್ವೇಷವಾಗಿ ಆಶ್ಚರ್ಯವಾಗಿ ಇಟ್ಕೊಂಡು ಬದುಕೋದಕ್ಕೆ ನಾವೇನು 1000 ವರ್ಷದ ಚಿರಂಜೀವಿಗಳೇನು? ಸುಮ್ಮನೆ ಒಂದಿಷ್ಟು ಭಗವಂತ ಅವಕಾಶ ಕೊಟ್ಟಾನ, ಭೂಮಿಗೆ ಬಂದೀವಿ, ಬೆಳೆದೀವಿ, ದೊಡ್ಡವರಾಗೀವಿ, ಏನೋ ಒಂದಿಷ್ಟು ಸಾಧನೆ ಮಾಡ್ತೀವಿ. ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗೇ ಬಿಡ್ತೀವಿ. ಅದರ ಮಧ್ಯದೊಳಗೆ ಯಾಕೆ ಈ ಎಲ್ಲ ದ್ವೇಷ, ಮಾತ್ಸರ್ಯ, ಅಸೂಯೆ? ಅದಕ್ಕಾಗಿ ನಿನ್ನ ನುಡಿ ಮೃದು ನುಡಿಯಾಗಿರಲಿ ಅಂತ ಅಪ್ಪ ಅವರು ಇಲ್ಲಿ ಬಹಳ ಸುಂದರವಾದ ಮಾತನ್ನು ನಾನು ಹೇಳಿದರು. ಬಂಗಾರ ತೂಗಿದಂತೆ ತೂಗಿ ಹೊರಗಿಡಬೇಕು. ಕಾರಣ ಅದು ಮಾತೆಂಬುದು ಜ್ಯೋತಿಯಿಂದ ಅದು ಬೆಳಕನ್ನು ಕೊಡಬೇಕು. ಒಬ್ಬ ಹಿಂದಿ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ, ಮಾತನಾಡುವ ಬಗೆಯನ್ನು ಹೇಳ್ತಾನೆ, ಹೆಂಗೆ ಮಾತಾಡಬೇಕು. ಅದರೊಟ್ಟಿಗೆ 3 ಮಾತುಗಳ ಜೀವನದ ಸತ್ಯವನ್ನ ಆತ ಬಿಚ್ಚಿಡ್ತಾನೆ. ಆತ ಹೇಳ್ತಾನೆ, ಬೋಲ್ನಾ ಹೊತ್ತು ಐಸೆ ಬೋಲೋ ಕೋಹಿ ನ ಕಹೆನಾ ಝೂಟ್ ಝೂಟ್. ಮಾತಾಡಿದ್ರೆ ಹೀಗೆ ಮಾತಾಡ್ಬೇಕಂತ ನಾವು ಮಾತಾಡಿದ್ದು ಏನಾಗಿರ್ಬೇಕು? ಅದು ಸತ್ಯದಿಂದಲೇ ಕೂಡಿರ್ಬೇಕೇ ವಿನಃ ಕೇಳಿದವರು ಝೂಟ್ ಝೂಟ್ ಅಂದಿರಬಾರ್ದು. ಇದು ಸುಳ್ಳ, ಇದು ಸುಳ್ಳ, ನೀವು ಫಂಡ್ ಹೊಡಿತಾನ ಅಂದಿರಬಾರ್ದು. ಕೆಲವರು ಹಳಿಯದ ಗಾಡಿ ಓಡಿಸ್ತಿರ್ತಾರೆ ಜಗತ್ತಿನೊಳಗೆ, ಬರೇ ಜೀವನ ಪರ್ಯಂತರ ಸುಳ್ಳನ್ನೇ ಹಾಸ್ಕೊಂಡು
ಸುಳ್ಳನ್ನೇ ಹೊತ್ತುಕೊಂಡು ಸುಳ್ಳಿನ ಮೂಲಕ ಬದುಕನ್ನು ಕಟ್ಟಿಕೊಳ್ಳೋರು ಬಹಳ ಜನ ಆದರೆ ಈ ಜಗತ್ತಿನೊಳಗೆ. ಬರೇ ಸುಳ್ಳು, ಅಸತ್ಯ, ಅದು ಎಂದು ಈ ನುಡಿಗೆ ಭೂಷಣ ಅಲ್ಲ. ಅಸತ್ಯವನ್ನು ನುಡಿಯುವುದು ಭೂಷಣ ಅಲ್ಲ. ಅದಕ್ಕಾಗಿ ನೋಡಿ, ಕನ್ನಡ ಸಾಹಿತ್ಯದ ಇತಿಹಾಸದೊಳಗೆ ಆದಿಕವಿ ಪಂಪ ಅದೊಬ್ಬ ಅಪರೂಪದ ಕನ್ನಡ ಸಾಹಿತ್ಯದ ದಿಗ್ಗಜ. ಆದಿಕವಿ ಪಂಪ ಬರೀತಾನೆ, ಸತ್ಯವೆಂಬುದೇ ಹರನು, ಹರನೆಂಬುದೇ ಸತ್ಯವು. ಅದನ್ನೇ ಗಾಂಧೀಜಿಯವರು ಸಾರಿ ಹೇಳಿದರು, ಟ್ರುತ್ ಈಸ್ ಗಾಡ್. ಯಾವುದು ದೈವ ಸತ್ಯ, ಯಾವುದು ದೇವರು ಅಂದ್ರೆ ಟ್ರುತ್. ಸತ್ಯವನ್ನು ನುಡಿಯುವುದೇ ಅದು ದೇವರು. ಸತ್ಯ ಹಿ ಭಗವಾನ್ ಹೈ. ಸತ್ಯವೇ ದೇವರು, ಅಸತ್ಯ ಅಲ್ಲ. ಅದಕ್ಕಾಗಿ ಸತ್ಯಂ ಶಿವಂ ಸುಂದರಂ ಅನ್ನುವಂಥ ತತ್ವಗಳು ಈ ದೇಶದೊಳಗೆ ಮೂಡಿ ಬಂದು, ನೀನು ಈ ನಾಲಿಗೆ ಮೇಲೆ ಸತ್ಯವನ್ನು ನುಡಿಯಬೇಕು. ಸತ್ಯ ಸದಾಚಾರದ ವರ್ತನೆ ನಿನ್ನ ಬದುಕನ್ನು ತುಂಬಬೇಕು. ಅದಕ್ಕಾಗಿ ಆತ ಹೇಳಿದ, ಬೋಲ್ನಾ ಓದೋ ಐಸೆ ಬೋಲೋ ಕೋಹಿ ನ ಕಹಿನಾ ಝೂಟ್ ಝೂಟ್. ಸುಳ್ಳಂದಿರಬಾರದು. ಒಂದಿಬ್ಬರು ಗೆಳೆಯ ಕಟ್ಟೆ ಮೇಲೆ ಕೂತಿದ್ರು. ಅವರು ಲೀಲಾಜಾಲವಾಗಿ ಮಾತಾಡ್ತಿದ್ರು. ಬಹುಶಃ ಕುಂತಾಗ ಮಾತಾಡ್ತಿರ್ತೀವಿ, ಎಲ್ಲದೂ ಮಾತಾಡ್ತಿರ್ತೀವಿ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿರ್ತೀವಿ. ಹಂಗ ಅವರು ಮಾತಾಡ್ತಾ ಕೂತಿದ್ರು. ಮಾತಾಡ್ತಾ ಕೂತಾಗ ಅವನು ತನ್ನ ಮನೆತನದ ಇತಿಹಾಸ ಹೇಳಕ್ ಶುರು ಮಾಡಿದ. ಒಬ್ಬ ಗೆಳೆಯ, ನಮ್ಮ ಅಜ್ಜನ ಕಾಲದೊಳಗ ನಮ್ಮ ಮನೆತನ ಭಾರಿ ನಡೀತು, ಎಷ್ಟು ಅದ್ಭುತವಾಗಿ ನಡೀತಿತ್ತು ನಮ್ಮ ಮನೆತನ ಅಂದ್ರೆ, ನಮ್ಮ ಅಜ್ಜ ಬಹಳ ದೊಡ್ಡ ಒಕ್ಕಲಿಗ, ರೈತ, ಬಹಳ ಅದ್ಭುತ ಒಕ್ಕಲತನ ಮಾಡಿದ. ಅಂದಿನ ಕಾಲದೊಳಗೆ ನಮ್ಮ ಅಜ್ಜ ತನ್ನ ಹೊಲದೊಳಗೆ ಬಿಜಾಪುರದೊಳಗೆ ಏನದ ಗೋಲ್ ಗುಂಬಜ್, ಆ ಗೋಲ್ ಗುಂಬಜದಂತ ಗೆಣಸು ಬೆಳೆದಿದ್ದ ಅಂತ ಹೇಳಿದ್ ನಮ್ಮ. ಹಿಂಗಿರಕ್ ಸಾಧ್ಯ ಅಲ್ರಿ? ವಾ ಅಂತ ನೋಡಿ, ಎಷ್ಟ ಸುಳ್ಳು ಇರ್ಬೇಕು, ಸಾಧ್ಯನ ಈ ಸೃಷ್ಟಿಯೊಳಗೆ ಎಲ್ಲ. ಅವ ಹೇಳಿದ, ಗೋಲ್ ಗುಮ್ಮಟ ಎಷ್ಟು ದೊಡ್ಡದ, ಅಂತ ದೊಡ್ಡದು ಗೆಣಸು ಬೆಳೆದ ನಮ್ಮ ಅಜ್ಜ. ಅವರು ಇನ್ನೊಂದಿಬ್ರು ಗೆಳೆಯ ಕೂತಿದ್ರು. ಈ ಮಗ ಅಳಿಲದ ಗಾಡಿ ಬಿಡಾಕತ್ಯಾನ, ತಮ್ಮ ಮನೆಯದು ತಮ್ಮ ಅಜ್ಜಂದು ಇಷ್ಟು ದೊಡ್ಡದಾಗಿ ಹೇಳೋ ಸಲುವಾಗಿ ಇಂಥದ್ದು ಹೇಳ್ತಾನ, ನಾವ್ಯಾಕೆ ನಮ್ಮ ಮನೆತನ ಸುಮಾರು ಮಾಡಬೇಕು ಅಂತ ಹೇಳಿ ಇನ್ನೊಬ್ಬ ಗೆಳೆಯ ಹೇಳಿದ್ನು, ಏ ನಿನ್ನ ಅಜ್ಜಂದು ಏನು ಹೇಳ್ತೀಯೋ, ನಮ್ಮ ಅಜ್ಜಂದು ಹೇಳ್ತೀವಿ ಕೇಳಲ್ಲ. ಏನಪ್ಪ ಅಂತದ್ದು? ನಿಮ್ಮ ಅಜ್ಜ ಗೋಲು ಗುಮ್ಮಟದಂತ ಗೆಣಸು ಬೆಳೆದಿರಬಹುದು, ನಿನಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಹೇಳ್ತಿದ್ದ, ನಮ್ಮ ಅಜ್ಜ ಏನು ಮಾಡಿದ ಅಂದ್ರೆ, ನಿಮ್ಮ ಅಜ್ಜ ಬೆಳೆದ ಗೆಣಸನ್ನ ಏರ್ಕೊಂಡು ಬರಾಕ ನಮ್ಮ ಅಜ್ಜ ಬಂಡಿ ಕಟ್ಕೊಂಡು ಹೋಗಿದ್ದ ಅಂತ ಇವ ಹೇಳಿದ್. ಅದು ಬಂಡಿ ಹೆಂಗಿರ್ಬೇಕು, ಚಕ್ಡಿ ಹೆಂಗಿರ್ಬೇಕು? ಇದು ಭೋಗಸದ, ಅದು ಭೋಗಸದ, ಸುಳ್ಳದು, ಹುಸಿಯದು. ಬಸವಣ್ಣವರು ಹಂಗೆ ಹೇಳ್ತಾರೆ, ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ. ಸತ್ಯವ ನುಡಿಯುವುದೇ ದೇವಲೋಕ ಅಂದ್ರೆ ಬಸವಣ್ಣನವರು. ಮಿಥ್ಯವ ನುಡಿಯುವುದೇ ಅದು ಮರ್ತ್ಯಲೋಕ, ಅದು ದುಃಖ. ಸತ್ಯವ ನುಡಿಯುವುದು. ಇವರಿಬ್ರು ಮಾತಾಡೋದು ಕೇಳಿ ಅವ ಮೂರನೇದವ ಅಂದ, ಇವ ತಮ್ಮ ಅಜ್ಜಂದು ಗೆಣಸಿನ ಸುದ್ದಿ ಹೇಳಿ ತನ್ನ ಕಾಲರ್ ತಾನೇ ಎಗರಿಸ್ಕೊಂಡ, ಸುಳ್ಳು ಹೇಳಿ. ಇವ ಅದನ್ನು ತರಾಕಿ ಇವರದ್ದ ಬಂಡಿ ಕಟ್ಕೊಂಡು ಚಕ್ಡಿ ತಗೊಂಡು ಹೋಗಿತ್ತಂತ. ಮತ್ತು ನಾಯಾಕ ಕಡಿಮೆ ಆಗ್ಬೇಕಂತ ಇವ ಮೂರನೇದವ. ಅವ ಅಂದ, ನೋಡಪ್ಪ, ನಿಮ್ಮ ಅಜ್ಜ ಗೋಲ್ ಗುಂಬಜದಂತ ಗೆಣಸು ಬೆಳೆದಿದ್ದು ಕರೆ ಇರಬಹುದು, ನಿಮ್ಮ ಅಜ್ಜನೂ ಕೂಡ ಅದನ್ನು ಏರ್ಕೊಂಡು ಬರಾಕ ಚಕ್ಕಡಿ ತಗೊಂಡು ಹೋಗಿದ್ದು ಕರೆ ಇರಬಹುದು, ಆದ್ರೆ ಮುಂದಿದ್ದು ನಿಮ್ಮಿಬ್ಬರಿಗೂ ಗೊತ್ತಿಲ್ಲ ಅಂತ. ಅಂತದ್ದೇನು ಅಂದ್ರೆ ಅವರಿಬ್ರು. ಆವಾಗ ಇವ ಹೇಳದಂತ, ನಿಮ್ಮ ಅಜ್ಜ ಚಕ್ಕಡಿ ತಗೊಂಡು ಹೋಗಿ ಆ ಗೆಣಸು ಏನು ಏರ್ಕೊಂಡು ಬಂದ ಚಕ್ಕಡಿಯೊಳಗ ಅದನ್ನು ಕುದಿಸಾಕ ನಮ್ಮ ಅಜ್ಜ ದೊಡ್ಡ ಹಂಡೆ ಕೊಟ್ಟು ಕಳಿಸಿದ್ನಂತ ಇವ ಹೇಳ್ತಾರೆ. ಮೂರು ಭೋಗಸವ ನೋಡಿ. ಹಿಂಗ
ಲೀಲಾಜಾಲವಾಗಿ ಹುಸಿಯನ್ನೇ ಮಾತಾಡುವಂತವರ ಗುಂಪು ಒಂದು ಕಡೆ ಈ ಜಗತ್ತಿನೊಳಗದ. ಅದರಿಂದ ಏನದ? ಏನೇನೂ ಹುರುಳಿಲ್ಲ ನೋಡಿ. ಅದಕ್ಕಾಗಿ ಆ ಹಿಂದಿ ಕವಿ ಹೇಳಿದ, ಬೋಲಾ ಹೋದ್ರೋ ಐಸೆ ಬೋಲೋ ಕೋಯಿ ನ ಕಹಿನಾ ಝೂಟ್ ಝೂಟ್, ಸುಳ್ಳಂದಿರಬಾರದು, ಸತ್ಯವನ್ನೇ ನುಡಿ. ಮೃದು ನುಡಿಯಲ್ಲಿ ಬರುವಂತ ಪ್ರಾಮಾಣಿಕತನ, ಸತ್ಯತನ, ಸದಾಚಾರದ ತನ, ಅದು ಮೃದು ನುಡಿಯಾಗ್ತದ. ಅದು ಎಲ್ಲರಿಗೂ ಕಲ್ಯಾಣವನ್ನ ಮಾಡ್ತದ. ಮನುಷ್ಯನ ಮೊದಲ ಭೂಮಿಕೆಯಾಗಿ ಮಾತು ಆರಂಭ ಆಗ್ತದ. ಮಾತಿನ ಮೂಲಕ ನಾವು ನಮ್ಮ ಜೀವನದ ನಿಜವಾದ ಸಾಧನೆಯನ್ನು ಮಾಡಬೇಕು. ಅದು ಪ್ರತಿ ಮಾನವರಿಗೂ ಕೂಡ ಬೇಕಾಗಿರುವಂತ ಸತ್ಯ. ಇದು ಅವರಿಗೆ ಬೇಕು ಇವರಿಗೆ ಬೇಕು ಅಂತ ಅಲ್ಲ, ಎಲ್ಲರಿಗೂ, ಯಾರೇ ಇರಲಿ ಅವರು. ಈ ಜಗತ್ತಿನೊಳಗೆ ಬಲ್ಲವರು, ಜ್ಞಾನಿಗಳು, ಶರಣರು, ಸಂತರು, ಸೂಫಿಗಳು ಎಷ್ಟು ಚಲೋ 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 ಮಾತುಗಳನ್ನು ಮಾತಾಡಿ 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 ಮಾತಿನ ಮೂಲಕ ನಮ್ಮನ್ನು ಉದ್ಧಾರ ಮಾಡುವ ಪ್ರಯತ್ನವನ್ನು ಪಟ್ಟರಲ್ಲ. ಅದೇ ಮಾತುಗಳನ್ನ ಪೂಜ್ಯ ನಾಡೋಜ ಡಾಕ್ಟರ್ ಶಿವರಾಜ್ ಪಾಟೀಲ್ ಇಲ್ಲಿ ನುಡಿಗಳನ್ನು ಕಟ್ಟಿಕೊಟ್ರು. ಈ ನುಡಿಗಳಲ್ಲಿ ಬದುಕನ್ನ ಬೆಳಗುವಂತ ಬಹಳ ದೊಡ್ಡ ಸತ್ಯ ಇದೆ, ಸದಾಚಾರ ಇದೆ, ವ್ಯಕ್ತಿತ್ವದ ವಿಕಾಸದ ಅನುಭವವೇ ಇದರೊಳಗೆ ಸಂಗಮವಾಗಿದೆ. ಅದಕ್ಕಾಗಿ ಅವರು ಬರೆದಿರುವಂತ ಮಾತು ಮೃದು ನುಡಿ, ನುಡಿಯಬಾರದು ಕೆಟ್ಟ ನುಡಿಗಳ, ನಡೆಯಬಾರದು ಕೆಟ್ಟ ನಡೆಗಳ, ನುಡಿದರೇನು ನಡೆದರೇನು. ಮುಂದಿನ ಮಾತು ಬಹಳ ಚಂದದ. ಆ ತಾಯಿ ಹೇಳಿದ್ದು, ಇದೇ ಮಹಾಜ್ಞಾನದಾಚರಣೆ. ನೀನು ಅರಿವಿನ ಜನ್ಮಕ್ಕೆ ಜ್ಞಾನವನ್ನು ಪಡ್ಕೊಂಡು ಮನುಷ್ಯನಾಗಿ ನೀನೇನು ಹುಟ್ಟಿದೀಯಾ, ನಿನ್ನ ನಿಜವಾದ ಆಚರಣೆ ಯಾವುದು ಅಂದ್ರೆ ಇದನ್ನ ನೀನು ಅತ್ಯಂತ ಪ್ರಾಮಾಣಿಕವಾಗಿ ಬಳಸ್ಕೋಬೇಕು ಬದುಕಿನೊಳಗ. ಮೃದು ನುಡಿಯ ಜೊತೆಗೆ ಪೂಜ್ಯರು ಮುಂದಿನ ಮಾತನ್ನ ಹೇಳ್ತಾರೆ, ವಿಶಾಲ ಹೃದಯ. ನಮಗೊಂದು ಹೃದಯ ಇದೆ. ನಾವು ಮನುಷ್ಯರು ಹೃದಯದ ಮೂಲಕ ಬದುಕನ್ನು ಬಳಸಿಕೊಳ್ಳುತ್ತೇವೆ. ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು, ಅದೆಲ್ಲ ಬಿಡ 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 ಪಡ್ಕೊಳ್ತದೆ ಯೋಗದಾನ, ಹೌದಲ್ಲ? ಅದು ನಮ್ಮ ಇಡೀ ಬದುಕನ್ನ ನಡೆಸುವಂತ ಮೂಲ ಯಂತ್ರ, ಅದು ಕೇಂದ್ರ. ಅದು ನಮಗೆಲ್ಲ ನೋಡಿ, ಪೂಜ್ಯರು ಬರೆದರು, ನಾವು ಹೃದಯವಂತರಾಗಬೇಕು. ಆ ಹೃದಯವಂತಿಕೆ ಎಷ್ಟು ದೊಡ್ಡದಾಗಿರಬೇಕು ಅಂದ್ರೆ ಅದು ವಿಶಾಲವಾಗಿರಬೇಕು, ವಿಶಾಲ ಹೃದಯಗಳಾಗಬೇಕು. ಆ ಹೃದಯ ಎಷ್ಟು ಶುದ್ಧವಾಗಿರ್ತದೆ ಒಳಗಿನ ಭಾವ, ಅಷ್ಟು ಮನುಷ್ಯನ ವ್ಯಕ್ತಿತ್ವದ ವಿಕಾಸ ಆಗ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. ಅದು ಯಾವುದೇ ಇರಲಿ, ನೀವು ಆರ್ಟ್ಸ್ ಓದ್ರಿ, ಕಾಮರ್ಸ್ ಓದ್ರಿ, ಸೈನ್ಸ್ ಓದ್ರಿ, ನೀವೆಲ್ಲ ಸೈನ್ಸ್ ಓದುವಂಥವ್ರು ಇದ್ದೀವಿ. ಆದರೆ ಏನೆಲ್ಲ ಓದಿದ್ರು ಕೂಡ ಇದು ಹ್ಯಾಪಿ ಆಗಿರಲಿ. ನಿಮ್ಮ ಹಾರ್ಟ್, ನಿಮ್ಮ ಹೃದಯ, ಅದನ್ನೇ ಅವರು ಹೇಳೋದು, ವಿಶಾಲ ಹೃದಯಗಳಾಗಬೇಕು ಮನುಷ್ಯರಾಗಿರುವಂಥವ್ರು. ನಮ್ಮ ಹೃದಯದಲ್ಲಿ ಆ ಭಾವನೆಗಳಿರಬೇಕು, ಸದ್ಗುಣಗಳಿರಬೇಕು. ನೊಂದವರನ್ನು ನೋಡಿದಾಗ, ದುಃಖದಲ್ಲಿರುವವರನ್ನು ನೋಡಿದಾಗ, ಕಷ್ಟದಲ್ಲಿರುವವರನ್ನು ನೋಡಿದಾಗ ಒಂದಿಷ್ಟು ಅವರ ಕಣ್ಣೀರನ್ನು ಒರೆಸುವಂತ ಸದ್ಗುಣಿಗಳು ನಾವಾದಾಗ ಮಾತ್ರ ಆ ಹೃದಯಕ್ಕೆ ಒಂದು ಬೆಲೆ ಅದು. ನೋಡ್ತೀವಲ್ಲ, ವಿಶಾಲ ಹೃದಯಗಳ ಗುಣ ಹೇಗಿರ್ತದಂತ ನೋಡಿ. ಸಾಯೇವರಿಗೆ ಆ ಗುಣ ಇದೆ ಅಂತ ತಿಳ್ಕೊಂಡೆ ಈ ವಿಶಾಲವಾದ ಹೃದಯದ ಗುಣದ ಮೌಲ್ಯವಾಗಿನೇ ಮುಂಜಾನೆ ಒಂದು ನುಡಿ ಕಿರಣಗಳು ಹೊರಡುವಲ್ಲ. ಅವರು ಬರೇ ಸ್ವಾರ್ಥದ ಮನಸ್ಸನ್ನ ಇಟ್ಟುಕೊಂಡು, ಭಾವನೆ ಇಟ್ಟುಕೊಂಡು ಅವರು ಬದುಕನ್ನು ಕಳೆದಿದ್ರೆ ಈ ಕೆಲಸವನ್ನು ಅವರು ಎಂದೂ ಮಾಡಲಿಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ. ಅವರು ವಿಶಾಲ ಹೃದಯಗಳು. ನಮಗೂ ಅವ್ರಿಗೂ ಏನು ಸಂಬಂಧ ಹೇಳಿ ಪ್ರಶ್ನೆ ಮಾಡಿಕೊಳ್ಳಿ ನೀವು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಅದ್ಭುತವಾದ ಸ್ಥಾನವನ್ನು ಹೊಂದಿ, ಅದು ದೊಡ್ಡ ಪವಿತ್ರ ಸ್ಥಾನ. ಅದು ಅಂತ ದೊಡ್ಡ ಸ್ಥಾನದಲ್ಲಿ ಇದ್ದು ನಿವೃತ್ತಿಯನ್ನು ಹೊಂದಿ
ಈ ರಾಷ್ಟ್ರದ ಬೇರೆ ಬೇರೆ ಜವಾಬ್ದಾರಿ ಸ್ಥಾನಗಳ ಹೊಣೆಯನ್ನು ಹೊತ್ತು ಎಲ್ಲಾ ರೀತಿಯ ಸೌಖ್ಯದ ಜೀವನದೊಳಗ ಅವರಿರುವಾಗ ಆರಾಮಾಗಿರುವುದಿತ್ತು. ಏನ್ ಕೆಲಸ ಅವರಿಗೆ? ಇದನ್ನೆಲ್ಲ ಮಾಡುವಂತ ಅವಶ್ಯಕತೆ ಇತ್ತೇನು? ಇದನ್ನೆಲ್ಲ ಬರೆದು ಸಮಾಜ ಕೊಟ್ಟು ಇದರ ಮೂಲಕ ನಮ್ಮ ನಾಡಿನ ಯುವಕರ ವ್ಯಕ್ತಿತ್ವ ವಿಕಾಸ ಆಗಬೇಕು ಅನ್ನುವಂಥ ಚಿಂತನವನ್ನು ಅವರು ಯಾಕೆ ಮಾಡಿದರು? ಯಾಕೆ ಅಂದ್ರೆ ಅದು ವಿಶಾಲ ಹೃದಯಿಗಳ ಒಂದು ಅದ್ಭುತವಾದ ಕೊಡುಗೆ ಈ ನಾಡಿಗೆ. ವಿಶಾಲ ಹೃದಯಿಗಳು ಈ ನಾಡಿನೊಳಗ ಈ ಸಮಾಜದೊಳಗ ಒಳ್ಳೆಯದನ್ನೇ ಮಾಡ್ಯಾರ. ಅದಕ್ಕಾಗಿಯೇ ಒಬ್ಬ ಉರ್ದು ಕವಿ ಇದನ್ನು ಕುರಿತಾಗಿ ಒಂದು ಮಾತನ್ನ ಹೇಳಿದ. ಯಹಿ ಇಬಾದತ್, ಈ ಜಗತ್ತಿನೊಳಗ ಒಬ್ಬ ವ್ಯಕ್ತಿ ತನ್ನ ಪ್ರಾಮಾಣಿಕವಾಗಿರುವಂತ ಕೊಡುಗೆಯನ್ನ, ಇಬಾದತ್ ಅಂದ್ರೆ ಮನುಷ್ಯರಾಗಿ ಹುಟ್ಟಿ ಬಂದವರಿಗೆ ನಮ್ಮದೇ ಆದ ಒಂದು ಜವಾಬ್ದಾರಿ ಇದೆ. ಆ ಇಬಾದತ್ತನ್ನು ನಾವು ಮುಟ್ಟಿಸಬೇಕು. ಅದಕ್ಕೆ ನಾವು ಟ್ಯಾಕ್ಸ್ ಅಂತ ಕರೀತೀವಿ, ಸುಂಕವನ್ನು ಕಟ್ಟಬೇಕು. ನಾವು ಮನುಷ್ಯರಾಗಿ ನಾವು ಆ ಇಬಾದತ್ತನ್ನ, ಆ ಜವಾಬ್ದಾರಿಯನ್ನ, ಆ ಒಳ್ಳೆಯತನವನ್ನ, ಆ ವಿಶಾಲ ಹೃದಯದ ಗುಣವನ್ನ ನಮ್ಮ ಬದುಕಿನಲ್ಲಿ ನಾವು ಬೆಳೆಸಿಕೊಳ್ಳಲಿಲ್ಲ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದು ಸಾರ್ಥಕ ಆಗೋದಿಲ್ಲ. ಅದಕ್ಕಾಗಿ ಆತ ಬರೀತಾನೆ, ಯಹಿ ಇಬಾದತ್ ಯಹಿ ದೀನೋ ಇಮಾನ್. ಇದೇ ನಿನ್ನ ದೊಡ್ಡತನದ ಒಂದು ವ್ಯಕ್ತಿತ್ವ, ನಿನ್ನ ವಿಶಾಲ ಹೃದಯ ಅದು ಹೇಗಿರಬೇಕು ಅಂದ್ರೆ ಈ ತರದ ಆಲೋಚನೆಯಲ್ಲಿನೇ ನೀನು ಮನುಷ್ಯರಾದವನು ವಿಚಾರ ಮಾಡಬೇಕು. ನೀನು ವಿಶಾಲ ಹೃದಯ ಆಗಬೇಕು. ಆತ ಮುಂದುವರಿತಾ ಈ ಚಂದ ಹೇಳ್ತಾನೆ, ದುನಿಯಾ ಮೇ ಕಾಮ ಆಯೆ ಇನ್ಸಾನ್ ಕೋ ಇನ್ಸಾನ್. ಈ ದುನಿಯಾದೊಳಗ, ಈ ಜಗತ್ತಿನೊಳಗ, ಈ ಪ್ರಪಂಚದೊಳಗ ಒಬ್ಬರಿಗೊಬ್ಬರು ಆಗದೆ ಹೋದ್ರ ಅವನನ್ನು ಯಾಕೆ ಇನ್ಸಾನ್ ಅನ್ಬೇಕು? ಅವನೊಳಗೆ ಇನ್ಸಾನಿಯತ್ ಇಲ್ಲದೆ ಹೋದ್ರ ಅವ ಯಾಕೆ ಮನುಷ್ಯ ಆಗ್ತಾನ? ಅವನಿಗೆ ಯಾಕೆ ಮನುಷ್ಯ ಆಗಬೇಕು? ಇನ್ಸಾನಿಯತ್, इंसान को इंसान कोई काम आए उसे इंसान कहते हैं. ಅವನನ್ನ ಮನುಷ್ಯ ಅನ್ನಬೇಕಾಗ್ತದ. ಅಂತ ಮನುಷ್ಯತ್ವದ ವ್ಯಕ್ತಿತ್ವವನ್ನ ಯಾರು ರೂಢಿಸಿಕೊಂಡಿರ್ತಾರ ಅವರನ್ನ ವಿಶಾಲ ಹೃದಯಗಳು ಅಂತ ಕರೀತಾರೆ. ಹಂಗಿರ್ಬೇಕು, ಅಲ್ಲಿ ಹ್ಯಾಪಿನೆಸ್ ಇರಬೇಕು. ಅದರ ಜೊತೆಗೆ ಇನ್ನೊಬ್ಬರಿಗೆ ನಮ್ಮಿಂದ ಒಂದಿಷ್ಟು ಒಳ್ಳೆಯದಾಗುತ್ತದೆ ಅನ್ನುವಂಥ ಸಹಕಾರದ, ಪರೋಪಕಾರದ, ಕಾರುಣ್ಯದ ಈ ಎಲ್ಲ ಮೌಲ್ಯಗಳು ಇದ್ದಾಗ ಮಾತ್ರ ಅವನು ವಿಶಾಲ ಹೃದಯ ಅಂತಾನೆ. ಕಪಟಿ ಆಗೋದಿಲ್ಲ, ವಂಚಕನಾಗೋದಿಲ್ಲ, ಮೋಸಗಾರನಾಗೋದಿಲ್ಲ, ಅವನಿಂದ ಸಮಾಜಕ್ಕೆ ಅನ್ಯಾಯ ಆಗೋದಿಲ್ಲ. ಇಬಾದತ್, ಇದು ನೋಡಿ ಮನುಷ್ಯನ ಒಂದು ಗುಣಮೌಲ್ಯ. ಇದು ವಿಶಾಲ ಹೃದಯಗಳಾಗೋದು ನೋಡಿ. ವಿಶಾಲ ಹೃದಯಕ್ಕೆ ಒಂದು ಸರಳ ಉದಾಹರಣೆ ಕೊಡ್ತೀನಿ. ಅಗರ್ಭ ಶ್ರೀಮಂತರ ಮನೆ. ಆ ಶ್ರೀಮಂತರ ಮನೆಯೊಳಗ ಮಗಳ ಮದುವೆ ಬಂದಿತ್ತು. ಮಗಳ ಮದುವೆಯ ಸಂಭ್ರಮದಲ್ಲಿ ಆ ಮನೆಯ ಒಡತಿ, ಯಜಮಾನಿ, ಸಹಕಾರ್ತಿ ಮದುವೆಗೂ ಮನೆಯಲ್ಲಿ ಇರುವವರೆಲ್ಲರಿಗೂ ಕೂಡ ಬಟ್ಟೆಗಳನ್ನು ತರುವ ಸಲುವಾಗಿ ಒಂದು ಕ್ಲಾತ್ ಮರ್ಚೆಂಟ್ ಹೋದ್ರು. ಅಲ್ಲಿ ಬಟ್ಟೆಗಳನ್ನು ಖರೀದಿ ಮಾಡಿಕೊಂಡ್ರು. ತಮಗಾಗಿ, ತಮ್ಮ ಮಗಳಿಗಾಗಿ, ಬಂಧು ಬಳಗಕ್ಕಾಗಿ, ಬೀಗರು ಬಿಜ್ಜರಿಗಾಗಿ, ಬಂದು ಹೋಗುವವರಿಗಾಗಿ ಏನು ಸಿಕ್ಕಾಪಟ್ಟೆ ಬಟ್ಟೆಗಳ ಖರೀದಿ ಆಯಿತು. ಇಷ್ಟೆಲ್ಲ ಖರೀದಿ ಆಗುವಾಗ ಕೊನೆಗೆ ಒಂದೆರಡು ಸೀರೆಗಳನ್ನು ತಗೋಬೇಕಾಗಿತ್ತವಳು. ಆ ಬಟ್ಟೆ ಅಂಗಡಿಯ ಮಾಲೀಕನ ಮುಂದೆ ಹೇಳ್ತಾಳ, ಒಂದು 200-300 ರೂಪಾಯಿ ಕಿಮ್ಮತ್ತಿನ ಒಂದೆರಡು ಸೀರೆಗಳನ್ನು ಕೊಡಿ ಅಂತ ಹೇಳಿದ. ಆ ಓನರ್ಗೆ ಬಹಳ ಆಶ್ಚರ್ಯ ಆಯಿತು. ಅಲ್ಲ, ನೀವು ಕೋಟ್ಯಾಧೀಶ್ವರರು ಇಲ್ಲಿ ತನ 1,50,000, 25,000, 10,000 ಈ ತರದ ಕಿಮ್ಮತ್ತಿನ ಸೀರೆಗಳನ್ನು ತಗೊಂಡ್ರಿ. ಈ 200-300 ರೂಪಾಯಿ ಸೀರೆ ಯಾಕೆ ಅಂತ ಕೇಳಿದ್ರೆ
ಆಕೆ ಹೇಳಿದಂತೆ ನಮ್ಮ ಮನೆಯಲ್ಲಿ ಕಸಮುಸರೆ ಮಾಡಲಿಕ್ಕೆ ಒಬ್ಬ ಹೆಣ್ಮಗಳು ಬರ್ತಾಳೆ ಬಹಳ ವರ್ಷದಿಂದ, ಅವಳಿಗೆ ಕೊಡ್ಲಿಕ್ಕೆ. ಆ ಮಾಲಕ್ ವಿಚಾರ ಮಾಡಿದ, ಕೋಟಿ ಸಂಪತ್ತಿದ್ದರೇನು ಈ ತಾಯಿಯ ಮನಸ್ಸು, ಈ ತಾಯಿಯ ಹೃದಯ ವಿಶಾಲವಾಗಿ ಇರುವಲ್ಲ. ಒಬ್ಬ ಬಡವಿಗೆ ಬೆಲೆ ಬಾಳುವ ಬಟ್ಟೆಯನ್ನು ಕೊಟ್ಟಿದ್ರ ಎಷ್ಟೋ ದಿನ ಖುಷಿ ಪಡ್ತಿದ್ರು. ಎಷ್ಟು ಕೆಳಮಟ್ಟದೊಳಗೆ ಇವಳು ಆಲೋಚನೆ ಮಾಡ್ತಾಳೆ ಅಂದ್ರೆ ಅದು ವಿಶಾಲ ಹೃದಯದ ಲಕ್ಷಣ ಅಲ್ಲ ಸ್ವಾರ್ಥ. ನೋಡಿ, ಇವರು ಬಟ್ಟೆ ತಗೊಂಡ್ರು, ಪಾಪ ಆ ಶ್ರೀಮಂತ ಹೆಣ್ಮಗಳು ಹೇಳಿದಂತೆ ಅವನು ಬಟ್ಟೆ ಕೊಟ್ಟ, 200-300 ರೂಪಾಯಿ ಸೀರೆ ಕೊಟ್ಟ, ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೋದ್ರು. ಸಾಯಂಕಾಲದ ವೇಳೆ ಅದೇ ಮನೆಯಲ್ಲಿ ಕಸ ಮುಸ್ರೆ ಮಾಡುವಂತ ಹೆಣ್ಮಗಳು ಬಟ್ಟೆಯಲ್ಲಿ ಬಂದು ಚಲೋ ಸೀರೆ ತೋರಿಸ್ರಿ ಅಂತ ಕೇಳಿ, ಅಮ್ಮ ಎಷ್ಟು ಕಿಮ್ಮತ್ತಿದ್ದು ಬೇಕು ಅಂತ ಮಾಲಕ್ ಕೇಳಿದ. ಆವಾಗ ಕಸ ಮುಸ್ರೆ ಮಾಡುವಂತ ಹೆಣ್ಮಗಳಂತಾಳ, ಒಂದು 10-20 ಸಾವಿರ ರೂಪಾಯಿ ಬಿದ್ದು ತೋರಿಸ್ರಿ ಅಂತ. ಇದು ಯಾರಿಗಮ್ಮ ಅಂತ ಕೇಳಿದ. ಆವಾಗ ಆ ಕಸ ಮುಸರೆ ಮಾಡುವಂತ ಹೆಣ್ಮಗಳು ಹೇಳ್ತಾಳೆ, ನಮ್ಮ ಯಜಮಾನರ ಮನೆಯೊಳಗ ಮಗಳ ಮದುವೆಯಲ್ಲ, ನಮ್ಮ ಸಾಹುಕಾರ್ತಿ ಮಗಳಿಗೆ ನಾನು ಗಿಫ್ಟ್ ಆಗಿ ಕೊಡಬೇಕು, ಅದಕ್ಕಾಗಿ ಅವರು ದೊಡ್ಡ ಶ್ರೀಮಂತರದಾರ, ಒಂದು 20 ಸಾವಿರ ರೂಪಾಯಿ ಕಿಮ್ಮತ್ತಿನ ಸೀರೆ ಕೊಡ್ರಿ ಅಂತ ಕಸ ಮುಸರೆ ಮಾಡುವ ಹೆಣ್ಮಗಳು ಹೇಳ್ತಾಳೆ. ಆವಾಗ ಆ ಓನರ್ ಕೇಳಿದ, ಅಲ್ಲಮ್ಮ ಇಷ್ಟು ಕಿಮ್ಮತ್ತಿಂದ ಯಾಕೆ ಕೊಡ್ತಿ ಅಂದ್ರೆ, ಏನ್ರಿ ಅವ್ರು ದೊಡ್ಡ ಮನೆತನ, ನಾವು ಬಡವರಾದ್ರೆ ಏನು, ಒಂದು 2 ವರ್ಷ ಕಷ್ಟಪಟ್ಟರೆ 20 ಸಾವಿರ ರೂಪಾಯಿ ಸಾಲ ನಾವು ತೀರಿಸ್ಬೋದು, ಆದ್ರೆ ಕೊಡೋದು ಒಂದೇ ಸಲ, ಮದುವೆ ಆಗೋದು ಒಂದೇ ಸಲ. ನಮ್ಮ ಸಾಹುಕಾರ್ತಿಯ ಮಗಳಿಗೆ ಇಷ್ಟು ಬೆಲೆ ಬಾಳುವುದನ್ನೇ ನಾನು ಕೊಡಬೇಕು ಅಂತ ಹೇಳಿದಾಗ ಓನರ್ ಹೇಳಿದಂದ್ರೆ, ನೀವು ಈಗ ಬಂದಿರುವ ನಿಮ್ಮ ಸಾಹುಕಾರ್ತಿ ಮುಂಜಾನೆ ಬಂದಿದ್ರು, ನಿನಗಾಗಿ 200 ರೂಪಾಯಿದು ತಗೊಂಡು ಹೋಗ್ಯಾರ, ನೀನು ಮಗಳಿಗಾಗಿ 20 ಸಾವಿರ ರೂಪಾಯಿ ಬೆಲೆ ಬಾಳುವ ಸೀರೆ ಒಯ್ತಿ ಅಂದ್ರೆ ಇವ ನಿನ್ನ ವಿಶಾಲ ಹೃದಯಕ್ಕೆ ಶರಣಾರ್ಥಿ ಅಂತ ನಿಂತ. ಅರ್ಥ ಆಯ್ತಲ್ಲ, ವಿಶಾಲ ಹೃದಯದ ಗುಣಮೌಲ್ಯ ಏನಾಗಿರ್ಬೇಕು ಅಂತ ಅರ್ಥ ಆಯ್ತಲ್ಲ. ನಮ್ದು ತೊಂದರೆ ಇರ್ಬೋದು, ನೋವು ಇರ್ಬೋದು, ಸಂಕಟ ಇರ್ಬೋದು, ಸಮಸ್ಯೆ ಇರ್ಬೋದು, ಕಷ್ಟಗಳಿರ್ಬೋದು, ಆದ್ರೆ ಇನ್ನೊಬ್ಬರ ಕಷ್ಟಕ್ಕೆ ಕರಗುವ ಗುಣ ಯಾರಿಗಿರ್ತದೆ ಅದಕ್ಕೆ ವಿಶಾಲ ಹೃದಯ ಅಂತ ಕರೀತಾರೆ. ಅದಕ್ಕೆ ನಿಜವಾಗಲೂ ಕೂಡ ಶುದ್ಧವಾದ ಭಾವ ಅಂತ ಕರೀತಾರೆ. ಇಂಥ ವಿಶಾಲ ಹೃದಯಗಳು ನಾವಾಗಬೇಕು. ಪೂಜ್ಯರು ಎಷ್ಟು ಚಲೋ ಹೇಳ್ತಾರಂದ್ರೆ, ನಾವು ಮನುಷ್ಯರಾಗಿ ನಮ್ಮ ವ್ಯಕ್ತಿತ್ವವನ್ನ ವಿಕಾಸ ಮಾಡಿಕೊಂಡು ಬದುಕುವಲ್ಲಿ ಇವನ್ನೆಲ್ಲ ಪಾಠವಾಗಿ ಹೇಳ್ತಾ ಹೋಗ್ತಾರೆ ಅವರು. ಮೊದಲು ಮೃದು ನುಡಿ, ನಿನ್ನ ಮಾತು ಸತ್ಯದಿಂದ ಕೂಡಿರಲಿ, ಪ್ರಾಮಾಣಿಕತನದಿಂದ ಕೂಡಿರಲಿ. ಯಾಕಂದ್ರ ಅವರು ಸುಪ್ರೀಂ ಆಗಿ ನ್ಯಾಯಾಧೀಶರಾಗಿ ತಮ್ಮ ಅಧಿಕಾರವನ್ನು ಬಳಸಿಕೊಂಡವರು. ಅವರ ಬದುಕಿನೊಳಗೆ ಎಷ್ಟೋ ಪ್ರಸಂಗಗಳು ಬಂದು ಅವರು ನ್ಯಾಯವನ್ನ ನಿರ್ಣಯವಾಗಿ ಕೊಡುವಾಗ ಯಾರಿಗೂ ಅನ್ಯಾಯ ಆಗದಂತೆ ನ್ಯಾಯವನ್ನ ನಿರ್ಣಯವಾಗಿ ಕೊಟ್ಟಾರ. ಅಪ್ಪ ಅವರ ಜೊತೆಯಲ್ಲಿ ನಿನ್ನೆ ಮಾತನಾಡುವಾಗ ಒಂದು ಸಂದರ್ಭ ಹೇಳಿದ್ರು ಚೆನ್ನಾರೆಡ್ಡಿ ಸರ್ ಅವರು. ನೋಡಿ, ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಗಿತ್ತು, ಅಣ್ಣತಮ್ಮಂದಿರು ವಂಚನೆ ಮಾಡಿದ್ರು. ಎದಕ್ಕಾಗಿ? ಒಂದಿಷ್ಟು ಆಸ್ತಿ, ಒಂದಿಷ್ಟು ಭೂಮಿ, ಒಂದಿಷ್ಟು ಸಂಪತ್ತು, ಒಂದಿಷ್ಟು ಮನೆ. ಅವಳು ವಿಧವಾ ಹೆಣ್ಣು ಮಗಳು, ಆಶ್ರಯವೇ ಇಲ್ಲ. ಅವಳನ್ನು ಹೇಗಾದರೂ ಮಾಡಿ ವಂಚಿಸಿ ಅವಳನ್ನು ದೂರಿಡಬೇಕು ಅನ್ನುವಂತ ರೀತಿಯೊಳಗ ಆಲೋಚನೆ ಮಾಡಿದಾಗ ಸ್ವತಃ ಅವರ ಟೇಬಲ್ಗೆ ಈ ಕೇಸ್ ಬಂದಾಗ ಪೂಜ್ಯ ನ್ಯಾಯಾಧೀಶರು ಎಷ್ಟು ವಿಶಾಲ ಹೃದಯಗಳು ಅಂದ್ರೆ, ಸ್ವತಃ ಆ ಮನೆತನಗಳು ಯಾವ ಊರೊಳಗಿದ್ವೋ ಅಲ್ಲಿಗೆ ಹೋಗಿ ಅದನ್ನೆಲ್ಲ ನೋಡಿ, ಅದನ್ನೆಲ್ಲ ಸ್ಟಡಿ ಮಾಡಿ, ಈ ಆಸ್ತಿ ಯಾರು ಅಂತ ಎನ್ಕ್ವೈರಿ ಮಾಡಿದಾಗ ಇದು ಇವ್ರು ಯಾರೂ ಗಳಿಸಿದ್ದಲ್ಲ,
ಯಾವ ಅಣ್ಣ ತಮ್ಮಂದಿರು ಸಂಪಾದನೆ ಮಾಡಿದ್ದಲ್ಲ, ಅಪ್ಪನ ಪಿತ್ರಾರ್ಜಿತ ಆಸ್ತಿ ಇದು. ಅಂದಾಗ ಪಿತ್ರಾರ್ಜಿತ ಆಸ್ತಿಯೊಳಗ ಹೆಣ್ಣು ಮಗಳಿಗೂ ಪಾಲು ಬರೋದು ಅದು ನಿಜವಾದ ಧರ್ಮ ಅಂತ ತಿಳ್ಕೊಂಡು ನ್ಯಾಯಾಧೀಶರಾಗಿರುವಂತ ಡಾಕ್ಟರ್ ಶಿವರಾಯ ಪಾಟೀಲರು ಆ ಹೆಣ್ಣು ಮಗಳಿಗೆ ನ್ಯಾಯವನ್ನ ಒದಗಿಸುವುದರ ಮೂಲಕ ಆ ಹೆಣ್ಣು ಮಗಳಿಗೂ ಕೂಡ ಹಕ್ಕನ್ನು ಕೊಟ್ಟು ಸಮ ಪ್ರಮಾಣದ ಪಾಲನ್ನ ಕೊಡಿಸಿ ಆ ತಾಯಿಗೂ ಒಂದು ಅದ್ಭುತವಾದ ಬಾಳನ್ನ ಕೊಟ್ಟಿರುವಂತ ಇತಿಹಾಸ ಅವರ ಬದುಕಿನೊಳಗೆ ಉಲ್ಲೇಖ ಆಗಿರುವಂತ. ಯಾಕೆ ಈ ಮಾತುಗಳನ್ನ ನಿಮ್ಮ ಮುಂದೆ ಹೇಳ್ತೀವಿ ಅಂದ್ರೆ ಇದು ವಿಶಾಲ ಹೃದಯಕ್ಕೆ ಒಂದು ದೊಡ್ಡ ಉದಾಹರಣೆ. ನಾವು ವಿಶಾಲ ಹೃದಯಿಗಳಾಗಬೇಕು, ನಮ್ಮ ಮಾತು ಮೃದುಮುಡಿಯಾಗಬೇಕು. ಅಂದಾಗ ಮಾತ್ರ ನಮ್ಮ ಬದುಕು ಪವಿತ್ರವಾಗಿರಲಿಕ್ಕೆ ಸಾಧ್ಯ. ಅಂತ ಮೃದು ನುಡಿ ವಿಶಾಲ ಹೃದಯಿಗಳ ಒಂದು ಅದ್ಭುತವಾದ ಜೀವನದ ಸಂದೇಶದ ನುಡಿಗಳನ್ನಿಟ್ಕೊಂಡು ನಾವೇನು ನಿತ್ಯ ನಿತ್ಯ ಇಲ್ಲಿ ನುಡಿ ಕಿರಣಗಳನ್ನ ನಮ್ಮ ಬದುಕಿಗಾಗಿ ನಾವು ಬೆಳಗಿಕೊಳ್ತಾ ಇದ್ದೇವೆ. ಇದು ಎಂದಿಗೂ ಕೂಡ ನಮಗೆ ಕತ್ತಲೆಯನ್ನು ಮಾಡುವುದಿಲ್ಲ, ನಮ್ಮ ಬದುಕನ್ನು ದುಃಖದಲ್ಲಿ ಇರೋದಿಲ್ಲ. ನಮಗೆ ನಿಜವಾಗಲೂ ಕೂಡ ಉತ್ತಮವಾದ ದಾರಿಯನ್ನು ತೋರಿಸ್ತಾ 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 ಹೋಗ್ತದೆ. ನಾವೆಲ್ಲ ಅದೇ ದಾರಿಯೊಳಗೆ ಸಾಗಬೇಕು. ಬರ್ತಾವೆ ಕಷ್ಟ ನಷ್ಟಗಳು, ತೊಂದರೆಗಳು, ಏರು ಪೀರು ಜೀವನದೊಳಗೆ ಯಾರಿಗಿಲ್ಲ, ಎಲ್ಲರಿಗೂ ಬರ್ತಾವೆ. ಆದರೆ ನಮ್ಮ ತನ ಸತ್ಯದನದಿಂದ ಕೂಡಿದ್ರೆ, ನಮ್ಮ ಮಾತು ಅದು ನಿಜವಾದ ಸತ್ಯದ ಮಾತಿನಿಂದ ಕೂಡಿದ್ರೆ ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂತಹ ಕೋಟಿ ಕೋಟಿ ಉದಾಹರಣೆಗಳು ನಮ್ಮ ಮುಂದೆ ಈ ಜಗತ್ತಿನೊಳಗೆ ಸಿಗ್ತಾವೆ ಅನ್ನುವಂಥ ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ಮತ್ತೆ ಮುಂದುವರಿತಾ ನಾಳೆ ದಿನ ನಾವು ನೀವೆಲ್ಲ ಮುಂದಿನ ವಿಚಾರದಲ್ಲಿ ಮುಂದುವರಿಯೋಣ.